ನಮ್ಮ ನೇರ ಪ್ರಶ್ನೆಗಳಿಗೆ ಅತಿಥಿಗಳ ಉತ್ತರ. ಇದುವೇ ಸುದ್ದಿ ಟಿವಿ ವೀಕ್ಲಿ ಎನ್ಕೌಂಟರ್. ಇಂದಿನ ಅತಿಥಿ ಆಹಾರ ತಜ್ಞ ಲೇಖಕ ಕೆ.ಸಿ. ರಘುವರ ಕಾರ್ಯಕ್ಕೆ ಸ್ವಾಗತ. ಸೊ ಈ ಪ್ಲಾಸ್ಟಿಕ್ ಅಕ್ಕಿ ಅನ್ನುವಂಥ ಶಂಕಿತ ಭಯೋತ್ಪಾದಕ ನಮ್ಮನ್ನೆಲ್ಲ ಸಿಕ್ಕಾಪಟ್ಟೆ ಭಯ ಹುಟ್ಟಿಸಿದ್ದಾನೆ. ಒಂದು ಈಗ ಸಾಮಾನ್ಯವಾಗಿ ಹೇಳಿದ ಇದೊಂಥರ ಪ್ಲಾಸ್ಟಿಕ್ ಯುಗ ಅಂತ ಹೇಳ್ತೀವಿ. ಆದರೆ ಅದು ಪ್ಲಾಸ್ಟಿಕ್ ಇರೋ ಜಾಗದಲ್ಲಿ ಪ್ಲಾಸ್ಟಿಕ್ ಇತ್ತು, ಅದು ತಿನ್ನೋ ತಟ್ಟೆಗೆ ಪ್ಲಾಸ್ಟಿಕ್ ಕೂರುವಂಥದ್ದು ಇದು ಒಂದು ರೀತಿಯಲ್ಲಿ ಅನಿಸುತ್ತೆ. ಈಗ ಮಾಹಿತಿಯ ಯುಗದಲ್ಲಿ ಒಂದು ಸುಳ್ಳು ಇಷ್ಟು ಅಗಾಧವಾಗಿ ಹಬ್ಬಿ ಮಾಧ್ಯಮ ಸೋಷಿಯಲ್ ಮೀಡಿಯಾ, ಅದಕ್ಕೋಸ್ಕರ ಈಗ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಅಂದರೆ ಆ್ಯಂಟಿ ಸೋಷಿಯಲ್ ಮೀಡಿಯಾ ಅಂತ. ಬಟ್ ಅಕ್ಕಿ ಪ್ಲಾಸ್ಟಿಕ್ ಅಕ್ಕಿ ಅನ್ನೋದು ಒಂದು ರೀತಿ ಟೆರರಿಸ್ಟ್ ಥರ ಆಗ್ಬಿಟ್ಟಿದೆ. ಖಂಡಿತವಾಗಿ ಹೌದು, ಖಂಡಿತವಾಗಿ. ಅದು ಬೇಸೋ ಅನ್ನ ಕೂಡ ಡೌಟ್ ಪಡೋದು. ಹೌದು, ನಾವು ತಗೊಳ್ಳೋ ಅಕ್ಕಿನೂ ಡೌಟ್ ಪಡೋದು. ಹೌದು. ಇದು ಹೆಂಗಂದರೆ ನಾನು ಮೊನ್ನೆಯಲ್ಲೂ ಹೇಳ್ತಾ ಇದ್ದೆ, ಈಗ ಹೆಂಗಂದರೆ ನನಗೆ ನಾನು ನಿಮಗೆ ಒಂದು 20 ವರ್ಷದಿಂದ ಗೊತ್ತು, ಯಾರೋ ಬಂದು ಹೇಳಿಬಿಡ್ತಾರೆ ರಘುವ್ರು ಹಂಗಂತೆ ಹಿಂಗಂತೆ ಅಂತ. ಆಮೇಲೆ ನಿಮ್ಮ ದೃಷ್ಟಿ ಬದಲಾಗ್ಬಿಡುತ್ತದೆ. ತಕ್ಷಣ ಈ ಮಾಸ್ ಮೀಡಿಯಾದಲ್ಲಿ ಹೀಗೆ ಬಂದಿದ್ದರಿಂದ ನಾವು ಅಕ್ಕಿಯನ್ನು ನೋಡೋ ದೃಷ್ಟಿ, ಮೊಟ್ಟೆಯನ್ನು ನೋಡೋ ದೃಷ್ಟಿ, ಸಕ್ಕರೆ ನೋಡೋ ದೃಷ್ಟಿಯೇ ಬದಲಾಯಿತು. ಪ್ಲಾಸ್ಟಿಕ್ ಕಣ್ಣುಗಳಿಂದ ಈಗಲೂ ರಘುವರೇ ತಾವು ಈಗ ನೀವು ಆಹಾರ ತಜ್ಞರು ಅಂತ ಹೇಳ್ತಾರೆ. ನಾನು ಹೇಳ್ತಿರೋದು ಈಗಲೂ ಕೂಡ ಅನೇಕ ಕಡೆಯಿಂದ ಆ ಥರದ್ದು ಭಯಾನಕವಾದಾಗ ರಿಪೋರ್ಟ್ಗಳು ಬರ್ತಾ ಇದಾವೆ. ನಮ್ಮನೆಗೆ ಅಕ್ಕಿ ಪ್ಲಾಸ್ಟಿಕ್ ಸಿಕ್ಬಿಡ್ತು ಅಂತ ಹೇಳಿ. ಆಮೇಲೆ ಅಲ್ಲೇನೋ ಹಿಂಗೆ ಒಂಥರ ಚೆಂಡಿನ ಥರ ಹೊಡಿತಾ ಇರೋದು ದೃಶ್ಯಗಳು ಬರ್ತಾ ಇದಾವೆ. ಅಲ್ಲ, ಇದೆ ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅಂತ ಹೇಳ್ತಾರಲ್ಲ, ಈಗ ಅಕ್ಕಿಯಲ್ಲಿ ಮೊಸರಲ್ಲಿ ಪ್ಲಾಸ್ಟಿಕ್ ಹುಡ್ಕೋದು. ಯಾಕಂದರೆ ನಾವು ಒಲ್ಲದ ಗಂಡ ಅಲ್ಲ, ಇದು ಏನಾಗಿದೆ ಮನಸ್ಸಿಗೆ, ಈಗ ಮನಸ್ಸಿಗೆ ಒಂಥರ ನಮಗೆ ಇದು ತುಂಬಿಬಿಟ್ಟಿದೆ, ಇದು ಹುಳ ಬಿಟ್ಟಂಗೆ ಇದು. ಆಮೇಲೆ ಮಾಧ್ಯಮಗಳನ್ನು, ಸೋಷಿಯಲ್ ಮೀಡಿಯಾಗಳನ್ನು ಅಪ್ಪಟವಾಗಿ ಹಸಿಯಾಗಿ ನಂಬುವಂಥದ್ದು ತಪ್ಪು. ಅದು ಎಲ್ಲಿಯೇ ಹೇಗೆ ಬರಲಿ, ನೀವು ಮಾಧ್ಯಮಗಳಲ್ಲಿ ವರದಿ ಮಾಡ್ತಕ್ಕಂಥದ್ದು ನಿಮ್ಮ ಡ್ಯೂಟಿ ಕೂಡ. ಅಲ್ಲೊಂದು ಇನ್ಸಿಡೆನ್ಸ್ ಆಯ್ತು, ಇವ್ರು ಹಿಂಗೆ ಹೇಳ್ತಿದ್ದಾರೆ ಅಂತ ನೀವು ವರದಿ ಮಾಡಿ. ನನ್ನ ಪ್ರಶ್ನೆ ಇರೋದು, ಸರ್ಕಾರ ಏನು ಮಾಡ್ತಾ ಇದೆ ಈಗ? ಇಂಥದ್ದೊಂದು ಒಂದು ರೀತಿ ಪ್ಯಾನಿಕ್ ಇದೆ ಈಗ. ಹೌದು, ಅದು ತಿನ್ನೋ ಆಹಾರ. ಅದು ಹೌದು, ನೀವು ಬೇರೆ ವಸ್ತು ಆಗಿದ್ರು ಓಕೆ, ನಾನು ತೆಗೆದುಕೊಳ್ಳಿ, ಅದು ಫರ್ನಿಚರೋ, ಶರ್ಟೋ ಅಥವಾ ಮತ್ತೊಂದು ಚಪ್ಪಲಿನೋ ಮತ್ತೊಂದು ಆಗಿದ್ರೆ ಅದೇನೋ ಕಳಪೆ ಅಂತ ಹೇಳ್ಬೋದಿತ್ತು. ನಾನು ತಿನ್ನೋ ಆಹಾರದಲ್ಲಿ ಇಂಥದ್ದೊಂದು ಅಂಶ ಇದೆ, ಇದೊಂದು ಪ್ಲಾಸ್ಟಿಕ್, ಇದರ ವಿಷಯ ಇದೆ ಅಂತ ಬಂದಾಗ ಸಾಮಾನ್ಯ ಜನ ಭಯಭೀತರಾಗ್ತಾರೆ. ಆದ್ರೆ ಸರ್ಕಾರ ಜವಾಬ್ದಾರಿ. ಇವತ್ತು ಕೂಡ ಸರ್ಕಾರದ ಲ್ಯಾಬೊರೇಟರಿಯಲ್ಲಿ ಇವತ್ತು ಕೂಡ ಅದನ್ನ ಟೆಸ್ಟ್ ಮಾಡುವಂತ ಪ್ರಯತ್ನ ಮಾಡಿಲ್ಲ. ಇದು ಕಾಡ್ಗಿಚ್ಚಿನ ಹಾಗೆ ಹಬ್ಬಿಕೊಳ್ತು ಈ ಸುಳ್ಳು ಸುದ್ದಿ. ಅದರ ಕೌಂಟರ್ ಮಾಡೋದಕ್ಕೆ ಅವರು ಅಷ್ಟೇ ಫೋರ್ಸ್ಫುಲ್ ಆಗಿ ಮಾಡ್ಬೇಕಾಯ್ತು, ಮಾಡಲಿಲ್ಲ. ಸಚಿವರು ಹೇಳ್ತಿದ್ದಾರೆ ಪ್ಲಾಸ್ಟಿಕ್ ಅಕ್ಕಿ ಇಲ್ಲ, ಸುಳ್ಳು ಅಂತ ನೀವ್ ಹೆಂಗ್ ಹೇಳ್ತೀರಿ? ಪ್ರೂವ್ ಇಟ್ ಇನ್ ಲ್ಯಾಬೊರೇಟರಿ. ಮಾಡಿದ್ದಾರೆ. ಯಾವ್ದೊಂದು ಪತ್ರಿಕೆ, ಬೆಂಗಳೂರು ಅಂತ ಪತ್ರಿಕೆ, ಅದನ್ನ ಲ್ಯಾಬೊರೇಟರಿ ಟೆಸ್ಟ್ ಮಾಡಿ ಇದಿಲ್ಲ ಸುಳ್ಳು ಅಂತ ಹೇಳಿದ್ದಾರೆ. ಆ ಸುಳ್ಳು ಅಂತ ಹೇಳಿರೋದನ್ನ ಜನ ರಿಸೀವ್ ಮಾಡಕ್ಕೆ ಇನ್ನೂ ಒಂದು 15 ದಿನ ಬೇಕು, ಇನ್ನೂ ಟೈಮ್ ಬೇಕು. ಇದು ಬೇರೂರಿದೆ. ಸುಳ್ಳು ಹೊಡೆದ್ಬಿಟ್ಟಿದೆ, ಸುತ್ಕೊಂಡ್ಬಿಟ್ಟಿದೆ. ಸುಳ್ಳು ಬೇಗ ನಂಬ್ತಾರೆ ಜನ, ಭಾಳ ನಂಬ್ತಾರೆ. ಆಮೇಲೆ ಸುಳ್ಳಲ್ಲಿ ಬದುಕೋಕೆ ಒಂಥರ ಖುಷಿ ಇದೆ. ಏನ್ ಗೊತ್ತಾ, ಅಫೀಮ್ ಇದ್ದಂಗೆ. ಸುಳ್ಳು ಅಂದ್ರೆ ಅಫೀಮ್ ಇದ್ದಂಗೆ. ಸುಮಾರೆಲ್ಲ ಸುಳ್ಳಲ್ಲೇ ನಾವು ಬದುಕ್ತೀವಿ. ತುಂಬಾ ಖುಷಿ ಕೊಡುತ್ತದೆ. ಹೌದು, ತುಂಬಾ ಖುಷಿ ಕೊಡ್ತದೆ. ಹಾಗಂತೆ ಹೀಗಂತೆ ಏನೋ ಒಂದು ಊಹಾಪೋಹಗಳಲ್ಲಿ ಇರ್ತಕ್ಕಂಥದ್ದು. ವಾಸ್ತವ ಜಗತ್ತು ಬೋರಿಂಗು. ಅದಕ್ಕೆ ಕಲ್ಪನಾ ಜಗತ್ತಲ್ಲಿ ಬದುಕ್ತಕ್ಕಂಥ ನಾವೊಂಥರ ಕಲ್ಪನೆ ಒಳ್ಳೆಯದೇ, ಇಮ್ಯಾಜಿನೇಷನ್ ಒಳ್ಳೆಯ ರೀತಿಯಲ್ಲಿ ನೋಡಿದರೆ ಒಳ್ಳೆಯದು. ಆದರೆ ಈ ಸುಳ್ಳು ಇಮ್ಯಾಜಿನೇಟಿವ್ ಆಗಿ ಉಳ್ಕೊಳ್ತದೆ. ಹಾಗಾಗಿ ನಮಗೆ ಇದು ಭ್ರಮೆ ಬಂದು ಇದು ತಿನ್ನುವ ಆಹಾರ. ಎಷ್ಟು ಇತ್ತೀಚೆಗೆ ಒಬ್ಬರು ಒಳ್ಳೆ ವಿದ್ಯಾವಂತರು ಮಲ್ಲೇಶ್ವರಮಿಂದ ಎಜುಕೇಟೆಡ್ ಪರ್ಸನ್ ತಂದಿದ್ರು, ಮತ್ತು ನೋಡಿ ಇದರಲ್ಲಿ ಪ್ಲಾಸ್ಟಿಕ್ ಇದೆ, ಕಣ್ಣಿಗೆ ಕಾಣೋದಕ್ಕೆ ಅವರು ಕತೆ ಕಟ್ತಾ ಇದ್ದಾರೆ. ನಾನು ಅದನ್ನೆಲ್ಲ ಟೆಸ್ಟ್ ಮಾಡಿ ಹೇಳಿದೆ, ಇಲ್ಲ ನಾನು ನಂಬಲ್ಲ. ಆಮೇಲೆ ಹೌದಾ, ನಮ್ಗೆ ಗೊತ್ತೇ ಆಗಲಿಲ್ವಲ್ಲ, ನಾವು ಎಲ್ಲ ಕಡೆ ನೋಡಿಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ವಿ, ನಂಬಿಬಿಟ್ವಿ ನಾವು. ಆಮೇಲೆ ಇದು ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಅಂತ ಹೇಳ್ತಾರೆ, ನ್ಯೂರೋಪ್ಲಾಸ್ಟಿಸಿಟಿ ಅಂತೀವಿ. ಅಲ್ಲೊಂಥರ ನ್ಯೂರೋಪ್ಲಾಸ್ಟಿಸಿಟಿ ಅಂದರೆ ಪ್ಲಾಸ್ಟಿಕ್ ಅಲ್ಲ. ಅಂತ ಹೇಳಿದ್ರೆ ಬ್ರೈನು ನೀವು ಹೇಗೆ ಮುಂದುವರಿಸ್ತೀರೋ ಹಾಗೆ ಅದು ಬೆಳ್ಕೊಳ್ತದೆ, ಓಪನ್ ಅಪ್ ಆಗ್ತದೆ. ಹೆಂಡ ಕುಡಿಯೋನು ಹೆಂಡದ ಬ್ರೈನ್ ಸ್ಟ್ರಕ್ಚರ್ ಆಗ್ತದೆ, ಅಫೀಮಿಗೆ ಅವನ ಬ್ರೈನ್ ಆಗ್ತದೆ, ಚೆಸ್ ಆಡೋನಿಗೆ ಅವನದೇ ಬ್ರೈನ್ ಸ್ಟ್ರಕ್ಚರ್ ಆಗ್ತದೆ. ಹಾಗೆ ನಾವು ಹೇಗೆ ಅದನ್ನು ಪುಷ್ ಮಾಡ್ತೀವೋ ಹಾಗೆ ಬ್ರೈನ್ ಸ್ಟ್ರಕ್ಚರೇಷನ್ ಹ್ಯಾಪನ್ಸ್. ಈ ಸುಳ್ಳು ಹಾಗೆ, ಸುಳ್ಳಿನ ಕಡೆನೇ ನಾವು ಮತ್ತೆ ಸುಳ್ಳನ್ನೇ ಸತ್ಯ ಅಂತ ಪ್ರಚಾರ ಆಗ್ತಿದ್ರೆ ಡಿಸ್ಕ್ರಿಮಿನೇಷನ್. ಹಾಗಾದ್ರೆ ಅಕ್ಕಿಯಲ್ಲಿ ಪ್ಲಾಸ್ಟಿಕ್ ಇಲ್ಲ ಅನ್ನೋದಾದ್ರೆ ಏನು, ಯಾಕೆ ಇದು ಪುಟ್ಟಿದೆ ಹೇಳುತ್ತೆ, ಏನು ಪ್ರಾಬ್ಲಮ್ ಆಗಿದೆ? ನಿಮ್ಗೆ ಆಹಾರ ಪದಾರ್ಥಗಳಿದೆಯಲ್ಲ, ಒಂದು ರೀತಿಯಲ್ಲಿ ಕ್ರಿಕೆಟ್ ಬಾಲು ಆಹಾರವೇ, ಚರ್ಮನು ತಿನ್ನುವಂಥ ಪದಾರ್ಥವೇ ಅಲ್ಲ. ಈ ಕೋಳಿ ತಗೋಬಾರ ಸ್ಕಿನ್ ಔಟ ಸ್ಕಿನ್ ಅಂತಾರೆ ಅಲ್ಲ, ಹೇಳಿದ್ದ ಸ್ಕಿನ್ನೇ. ಅದು ಕಾರ್ಬೋಹೈಡ್ರೇಟ್ ಇದೆಯಲ್ಲ, ಸ್ಟಾರ್ಚ್ ಇದೆಯಲ್ಲ, ಆ ಸ್ಟಾರ್ಚ್ಗೆ ಒಂದು ವಿಸ್ಕೋಸ್ ಎಲಾಸ್ಟಿಸಿಟಿ ಇದೆ. ನೀವು ಯಾವುದೇ ಒಂದು ಇದು ಮಾಡಿ, ನೀವು ಮುದ್ದೆ ಮಾಡಿ ನೋಡಿ, ಅದು ಹಿಂಗೆ ಎಳಿರಿ, ಹಿಂಗೆ ಮಾಡಿ, ಅವ್ರು ರುಮಾಲಿ ರೋಟಿ ಏನು ಹೆಂಗೆ ಬರ್ತದೆ ಅಲ್ವಾ, ಗೋಧಿ ಗ್ಲೂಟನ್ ಇದ್ದರೆ. ಸೊ ಹಾಗೆ ನೀವು ಸ್ಟಾರ್ಚ್ಗೆ ಆ ಗುಣ ಇದೆ. ಆಮೇಲೆ ಹೊಸ ಅಕ್ಕಿ ಆದರೆ, ಆಮೇಲೆ ತಳಿಗಳಿದ್ದಾವೆ,
ಒಂದೊಂದು ತಳಿ ನಿಮಗೆ ಸ್ಟಾರ್ಚ್ ಅಂತ ಹೇಳಿ ನೀವು ಗಂಜಿ ಬಟ್ಟೆನೂ ಗಂಜಿಗೆ ಹಾಕ್ತೀವಲ್ಲ ನಾವು, ಅಲ್ಲ ಗಂಜಿ ಊಟ ಮಾಡ್ತೀವಲ್ಲ, ಗಂಜಿ ಊಟ ಮಾಡ್ತೀವಲ್ಲ, ಹೌದು. ಆ ಗಂಜಿಯಲ್ಲಿ ಕಡೆ ಊಟ ಮಾಡ್ತಾರೆ ಖಂಡಿತ 2 ಥರ ಇದೆ, ಅಮೈಲೋಪೆಕ್ಟಿನ್ ಅಂತ. ಅವುಗಳ ಪ್ರಮಾಣ ಕೆಲವು ಅಕ್ಕಿಯಲ್ಲಿ ಹೆಚ್ಚಿದೆ, ಕೆಲವು ಅಕ್ಕಿಯಲ್ಲಿ ಕಮ್ಮಿ ಇದೆ. ಆ ಅಮೈಲೋಸ್ ಎಲ್ಲಿ ಹೆಚ್ಚಿರ್ತದೋ ಅಲ್ಲಿ ಹಿಂಗೆ ಪುಟಿಯುತ್ತೆ. ಅದು ಬಡವರು ತಿಂತಕ್ಕಂತ ಅನ್ನ ಭಾಗ್ಯದಲ್ಲೂ ಅಕ್ಕಿ ಇದೆ ಅಂತ ಹೇಳೋದಿದೆಯಲ್ಲ, ಇದು ಬಹಳ ದ್ರೋಹದ ಕೆಲಸ. ಇದು ಇಲ್ಲಿ ನನ್ನಂದಾಜು ಇದ್ರ ಹಿಂದೆ ಕಾನ್ಸ್ಪಿರಸಿ ಇದೆ ನೋಡಿ. ಕಾನ್ಸ್ಪಿರಸಿ ಎಲ್ಲಿ ಏನೋ ಮಾಡ್ಲಿ, ಹೊಟ್ಟೆಗೆ ಹೊಡೆಯೋದು. ನನಗೆ ಇವತ್ತಿಗೂ ಅರ್ಥ ಆಗ್ತಲ್ಲ. ಪ್ಲಾಸ್ಟಿಕ್ ಹಾಕಿ ಕೆಜಿ ಗಟ್ಟಲೆ ಕೊಡೋದ್ರ ಬದಲಿಗೆ ನನ್ನ ಪ್ರಕಾರ ಒಂದು ಕುಂಬಳಕಾಯಿನೋ ಪ್ಲಾಸ್ಟಿಕ್ ಇದು ಮಾಡ್ಲಿ, ಮನೆ ಮುಂದೆ ಅಟ್ಲೀಸ್ಟ್ ಹೊಡಿತೀವಿ. ಅಥವಾ ಕಲ್ಲಂಗಡಿ ಆದ್ರೂ ಪ್ಲಾಸ್ಟಿಕ್, ಅಥವಾ ಗೆಣಸು ಮಾಡಿದ್ರೆ ಕಂಪನಿ ಎಲ್ಲ ಮುಚ್ಕೊಂಡು. ಹೌದು ಸತ್ಯ. ಈಗ ಬಹಳ ಕಷ್ಟವಾದ ನಿಮ್ಮ ಅಕ್ಕಿ ಕಾಳು ಮೇಲೆ ನಿಮ್ಮ ಹೆಸರು ಬರ್ಕೊಡ್ತೀವಿ ಅಂತಾರೆ. ನೀವು ನೋಡಿರ್ತೀರ ಬೀದಿ ಬೈಯಲ್ಲಿ ಅವ್ರುಗಳು ಬಹಳ ಆರ್ಟಿಸ್ಟಿಕ್ ಸ್ಕಿಲ್ ಅದು. ಅದು ಯಾಕೆ ಅಷ್ಟು ಕೆಲಸ ದೊಡ್ಡವು ಇದಾವಲ್ಲ ಮಾಡಿ, ಅಲ್ಲಿ ನಿಮಗೆ ಅಗಾಧ ಪ್ರಮಾಣದಲ್ಲಿ ಮಾಡ್ಬೋದು. ಆಮೇಲೆ ಯಾರು ನಮ್ಮ ದೇಶದಲ್ಲಿ 270 ಚೈನಾದಿಂದ ಅಕ್ಕಿ ಎಲ್ಲ ಪ್ಲಾಸ್ಟಿಕ್ ಅಲ್ಲಿ ಕಳಿಸ್ತಾ ಇದ್ರಂತೆ, ಮೊಟ್ಟೆ ಕಳಿಸ್ತಾ ಇದ್ರಂತೆ. ಈ ನೋಡಿ ಒಂದಿದೆ ಜಗತ್ತಲ್ಲಿ, ಸುಳ್ಳು ಹೇಳಿ ಕೆಲವು ಸಾಧನೆ ಮಾಡೋದಿದೆ. ನನಗನ್ಸುತ್ತೆ ಕೆಲವರು ಇವತ್ತು ಯಾವುದೋ ಒಂದು ಕಂಪನಿ ಅಕ್ಕಿ ಬಿಡುಗಡೆ ಆಗಿದೆ ಎಲ್ಲ ಕಡೆ, ನಮ್ಮದೇ ಶುದ್ಧ ಅಕ್ಕಿ ಅಂತ. ನನಗೆ ಕೆಲವು ಸರಿ ಅನ್ಸೋದು ಈ ಥರ, ಏನು ಇವ್ರದ್ದೇನು ಕೈವಾಡ ಇತ್ತ ಅದು ಯಾರು ಏನು ಅಂತ ಹೇಳಕ್ಕೆ ಇಷ್ಟಪಡಲ್ಲ. ಆದರೆ ಏನು ಕತೆ ಇದು? ಇವತ್ತು ಈ ಜಗತ್ತಲ್ಲೇ ಶುದ್ಧವಾದ ಅಕ್ಕಿ ನಮ್ಮದೇ ಅಂತ ಬಿಡುಗಡೆ ಆಗಿದೆ. ಅಂದ್ರೆ ಏನು ಈ ಶುದ್ಧವಾದ ಅಕ್ಕಿ ಬಿಡುಗಡೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡ್ರಾ? ಫೀಲ್ಡ್ ರೆಡಿ ಮಾಡಿದ್ರ? ಶುದ್ಧವಾದ ಅಕ್ಕಿ ಅಂತಂದ್ರೆ ಈ ದೇಶದ 12ರಿಂದ 14 ರಾಜ್ಯಗಳಲ್ಲಿ ಅರ್ಸೆನಿಕ್ ಅಕ್ಕಿ ತಿಂತಾ ಇದೀವಿ. ಕಳೆದ 10-15 ವರ್ಷದಲ್ಲಿ 1 ಲಕ್ಷ ಜನ ಸತ್ತಿದ್ದಾರೆ, 3 ನಿಂದ 4 ಲಕ್ಷ ಜನ ಇವತ್ತು ಸಫರ್ ಆಗ್ತಾ ಇದ್ದಾರೆ. ಅರ್ಸೆನಿಕ್ ಅಕ್ಕಿ ತಿಂತಾ ಇದೀವಿ. ಅದು ನಿಜವಾದ ಥ್ರೆಟ್. ಅದು ನೋಡಿ, ನೀವು ಹೇಳಿದ ಕರೆಕ್ಟ್. ನಿಜವಾದ ಥ್ರೆಟ್ಗಳಿದಾವಲ್ಲ, ಫಂಗಲ್ ಟಾಕ್ಸಿನ್ಸ್ ಇರ್ಬೋದು, ಹೆವಿ ಮೆಟಲ್ಸ್ ಇರ್ಬೋದು, ಫ್ಲೂರೈಡ್ ಇರ್ಬೋದು, ಅಥವಾ ಮೈಕ್ರೋಬಯಾಲಜಿಕಲ್ ಬೇರೆ ಬೇರೆ ಕಂಟಾಮಿನೇಷನ್ ಇರ್ಬೋದು, ಅಥವಾ ಯೂರಿಯಾ ನಮ್ಮ ಅತಿ ಹೆಚ್ಚು ರಾಸಾಯನಿಕಗಳ ಬಳಕೆ ಇರ್ಬೋದು, ಪೆಸ್ಟಿಸೈಡ್ ರೆಸಿಡ್ಯೂಸ್ ಎಕ್ಸಸ್ ಆಗಿ ರೈಸಲ್ಲಿ ಬರ್ತದೆ. ಪೆಸ್ಟಿಸೈಡ್ ಮಾನಿಟರಿಂಗ್ ಕಮಿಟಿಯವರೇ ಹೇಳ್ತಾರೆ ಸುಮಾರು 8ರಿಂದ 10% ಪೆಸ್ಟಿಸೈಡು ನಾವು ಟಾಲರಬಲ್ ಲಿಮಿಟ್, ಸರ್ಕಾರ ಹಾಕಿರುವ ಮಿತಿಗಿಂತ ಹೆಚ್ಚಿದೆ ಅಂತ ಸರ್ಕಾರವೇ ರಿಪೋರ್ಟ್ ಪಬ್ಲಿಷ್ ಮಾಡ್ತದೆ. ಅವೆಲ್ಲ ರಿಯಲ್ ಇಶ್ಯೂಸು. ಈ ಸಮಸ್ಯೆ ಏನಾಗುತ್ತೆ ಗೊತ್ತಾ? ನಿಜವಾದ ಆಹಾರ ಸುರಕ್ಷತೆಯಲ್ಲಿರುವ ಸಮಸ್ಯೆಗಳನ್ನು ನಾವು ಬದಿಗೊತ್ತಿ ಸುಳ್ಳನ್ನು ಹಿಡ್ಕೊಂಡ್ರೆ ಸಮಸ್ಯೆ ಆಗ್ತದೆ. ಜನರನ್ನ ಹೆದರಿಸ್ಬಿಡ್ತಕ್ಕಂಥದ್ದು. ಭಯದಲ್ಲಿ ಫಿಯರ್ ಫೌಂಡೇಶನ್ ಇದೆಯಲ್ಲ, ಇದು ನಿಜವಾಗಿಯೂ ತಪ್ಪು. ಆಮೇಲೆ ಇನ್ನೊಂದು, ಕಾಮನ್ ಸೆನ್ಸಿಗೆ ವಿರುದ್ಧವಾಗಿ ಮಾತಾಡಬಾರ್ದು. ಎಂಥವರಿಗೂ ನಿಮಗೆ ಈಗ ಯಾರಾದರೂ ಬಂದ್ಬಿಟ್ಟು ನಿಮಗೆ ಕೋಳಿ ಮರಿ ಹಾಕ್ತು ಅಂದರೆ, ಈ ಕೋಳಿ ಮೊಟ್ಟೆ ಅಲ್ಲಪ್ಪ ಹಾಕೋದು, ಮರಿ ಹೆಂಗೆ ಹಾಕ್ತು ಅನ್ಬೇಕು. ಈ ಆನೆ ಕತ್ತೆ ಮರಿ ಹಾಕ್ತು ಅಂದರೆ, ಆನೆ ಕತ್ತೆ ಮರಿ ಇದು ಏನು ಹೇಳ್ತಿದ್ದೀರಿ ಅಂತ ಅವ್ನು ಯು ಶುಡ್ ಲುಕ್ ಅಟ್ ಹಿಮ್ ಲೈಕ್ ಆಸ್ ಯು ಥಿಂಕ್ ಐ ಆಮ್ ಅ ಫೂಲ್. ನಾವು ಮೆಂಟಲಿ ಸ್ಲೇವ್ ಆಗಿದ್ದೀವಿ. ಅಂದರೆ ಇದರಿಂದ ಒಂದು ಘಟನೆ ನನಗಾಯ್ತು. ಇದು ಒಂದು ಹಿಂದೆ ಗಣೇಶ ಹಾಲು ಕುಡಿದ್ರೆ ಆಯ್ತಾ, ಈಗ ಈ ಪ್ಲಾಸ್ಟಿಕ್ ಅಕ್ಕಿ, ಮೊಟ್ಟೆ ತಿನ್ನಿಸ್ತಾರೆ, ಅಕ್ಕಿ ತಿನ್ನಿಸ್ತಾರೆ. ಅದಕ್ಕೆ ಪ್ಲಾಸ್ಟಿಕ್ ಕುಂಬಳಕಾಯಿ ಬಂದ್ರೆ ಒಳ್ಳೇದು. ಹೌದು, ಪ್ಲಾಸ್ಟಿಕ್ ಗೆಣಸು, ಪ್ಲಾಸ್ಟಿಕ್ ಕರ್ಬೂಜ, ಹೌದು ಕಲ್ಲಂಗಡಿ ದೊಡ್ಡ ಬಂದ್ರೆ, ಸೈಜ್ ಬಂದ್ರೆ ಅದ್ರ ದೇವ್ರಿಗಾರು ಹೊಡಿಬೋದು. ಮತ್ತಷ್ಟು ಮಾತಾಡ್ತೇನೆ, ಅದಕ್ಕಿಂತ ಮೊದಲು ಒಂದು ಬ್ರೇಕ್. ವೀಕ್ಲಿ ಅನ್ಕೊಂಡ್ರೆ ಮತ್ತೆ ಆಗುತ್ತೆ. ಈಗ ಅರ್ಸೆನಿಕ್ ಅನ್ನುವಂಥದ್ದು ಬಹಳ ಬೆಡಂಭೂತವಾಗಿ ಕಾಡ್ತದೆ. ಕರ್ನಾಟಕ ಕೂಡ ಅದರಲ್ಲಿ ಸೇರಿದೆ. ನೀವು ರಾಯಚೂರು, ಗಂಗಾವತಿ ಆ ಭಾಗದಲ್ಲಿ ಭತ್ತ ಬೆಳೀತಕ್ಕಂಥದ್ದು. ಅದು ಈ ವೆರೈಟಿ ರೈಸ್ಗಳಿದಾವಲ್ಲ, ಹೈ ಈಲ್ಡಿಂಗ್ ರೈಸ್ಗಳು, ಅದರಲ್ಲಿ ಅತಿ ಹೆಚ್ಚು ಅರ್ಸೆನಿಕ್ ಇದೆ, ಫ್ಲೋರೈಡ್ ಇದೆ. ಆದರೆ ನೇಟಿವ್ ರೈಸ್ ಇದೆ ನೋಡಿ, ನಮ್ಮ ಹಳ್ಳಿಗಳಲ್ಲಿ ಕಾಲಾನುಕಾಲದಿಂದ ಬೆಳೀತಕ್ಕಂಥ ರೈಸ್ಗಳಲ್ಲಿ ಅರ್ಸೆನಿಕ್ ಕಂಟೆಂಟ್ ಕಮ್ಮಿ ಇದೆ ಅಂತ. ಇದೊಂದು ಇಂಪಾರ್ಟೆಂಟ್ ಆ್ಯಂಗಲ್. ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ಎಲ್ಲಿ ರಾಸಾಯನಿಕ ಗೊಬ್ಬರ ಹೆಚ್ಚು ಉಪಯೋಗಿಸ್ತೀರೋ ಅಲ್ಲಿ ಮಣ್ಣಲ್ಲಿ ಲಘು ಪೋಷಕಾಂಶಗಳು ಹೊರಟು ಹೋಗ್ಬಿಟ್ಟು, ಆಮೇಲೆ ನೀರು ಕೂಡ ನೀವು ಎಲ್ಲಿಂದ ನೀವೆಲ್ಲಾದರೂ ನೀವು ಆಳಿನ ತೆಗಿತೀರಿ. ದಟ್ ಇಸ್ ದ ಪಾಯಿಂಟ್. ಭಾಳ ಆಳವಾಗಿ ಹೋದಂತೆ ನ್ಯೂಕ್ಲಿಯರ್, ಈಗ ಪಂಜಾಬಲ್ಲಿ ನ್ಯೂಕ್ಲಿಯರ್ ಯುರೇನಿಯಂ ಸಿಗ್ತಕ್ಕೆ ಶುರುವಾಗಿದೆ. ಹೌದು. ಸೊ ಹಾಗಾಗಿ ನೀವು ಎಷ್ಟು ಮಣ್ಣು ಮತ್ತು ಆಳವಾಗಿ ಭೂಗರ್ಭವನ್ನು ಕೊರೆದು ಮಾಡ್ತಿರೋ ಅಲ್ಲಿ ಹೆವಿ ಮೆಟಲ್ಸು, ಟಾಕ್ಸಿಕ್ ಎಲಿಮೆಂಟ್ಸು ಬಂದು ಸೇರ್ತಕ್ಕಂಥ ಜಾಸ್ತಿ. ಮತ್ತು ನಿಮಗೆ ಎಲ್ಲಿ ಅತಿ ಹೆಚ್ಚು ರಾಸಾಯನಿಕಗಳ ಬಳಕೆ ಆಗ್ತದೋ ಅಲ್ಲಿಯೂ ಕೂಡ ಲಘು ಪೋಷಕಾಂಶಗಳು, ಹೊಟ್ಟೆಗೆ ಬೇಕಾದ, ದೇಹಕ್ಕೆ ಬೇಕಾದ ಲಘು ಪೋಷಕಾಂಶಗಳು ಹೊರಗೆ ಹೋದಾಗ ವಿಷಾಂಶಗಳು ಜಾಸ್ತಿ ಆಗ್ತದೆ. ಆ ಅಕ್ಕಿ ಬಗ್ಗೆ ಜಾಗೃತಿ ಮೂಡ್ತಾ ಇಲ್ಲ ಜನರಿಗೆ. ಅವುಗಳ ಬಗ್ಗೆ ನಾವು ಜಾಗೃತಿ ಬೇಕು. ನಿಜವಾಗಿಯೂ ಆಹಾರ ಸುರಕ್ಷತೆಯಲ್ಲಿ ನಾವು ರಾಜಿ ಮಾಡ್ಕೊಂಡಿರೋದು ಹೌದು. ಮತ್ತೆ ಎಲ್ಲದೂ ಬೇಡ, ವಿಷದ ಆಹಾರ. ಮುಖ್ಯವಾಗಿ ನಿಮಗೆ ಅಕ್ಕಿಯಲ್ಲಿ ಮಹಾ ದೊಡ್ಡ ದೋಷ ಏನು ಗೊತ್ತಾ? ಅದರಲ್ಲಿ ಇರೋ ಪೌಷ್ಟಿಕಾಂಶವನ್ನೆಲ್ಲ ಕಿತ್ತೋಗೋದು, ಬಿಳಿ ಅಕ್ಕಿ ತಿನ್ನೋದು, ಪಾಲಿಶ್ಡ್. ಆ ಅಕ್ಕಿ ತೌಡಲ್ಲಿರ್ತಕ್ಕಂಥ ಖನಿಜ, ಅದು ಪೌಷ್ಟಿಕಾಂಶದ ಖನಿಜ, ಅದನ್ನು ತಗೊಂಡೋಗಿ ಹಂದಿಗೆ, ಆ ಎಮ್ಮೆಗೆ ಕೊಟ್ಬಿಟ್ಟು ನಾವಿಲ್ಲಿ ಸ್ಟಾರ್ಚ್ ತಿಂತಾ ಇದ್ದೀವಿ. ಆ ಬಟ್ಟೆಗೆ ಹಾಕೋ ಸ್ಟಾರ್ಚು.
ಹಾಗಾಗಿ ಭಾರತೀಯರು, ನೀವು ಇವತ್ತು ಈಗ ಕಳೆದ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಡೇಟಾ ನೋಡಿದರೆ ಈ ಅಕ್ಕಿ ತಿನ್ನುವ ಆಂಧ್ರ, ಈ ಬೆಲ್ಟ್ ಇದೆಯಲ್ಲ ತಮಿಳುನಾಡು, ಕರ್ನಾಟಕದ ಕೆಲವು ಭಾಗ, ಜೋಳ ತಿನ್ನೋ ಕಡೆ, ರಾಗಿ ತಿನ್ನೋ ಕಡೆ ಬೊಜ್ಜು ಕಮ್ಮಿ ಇದೆ. ಈ ಅಕ್ಕಿ ಬೆಲ್ಟ್ ಇದೆಯಾ ನೆಲ್ಲೂರು, ವಿಜಯವಾಡ, ಈ ಬೆಲ್ಟು ಒಬಿಸಿಟಿ ಜಾಸ್ತಿ ಆಗ್ತದೆ. ನನಗನ್ಸೋದು ನಾವು ಬೊಜ್ಜು ಬರೋದಕ್ಕೆ ಬರೀ ಬೆಣ್ಣೆ, ತುಪ್ಪ ಎಣ್ಣೆ ಅಲ್ಲ, ಸ್ಟಾರ್ಚ್ ಕೂಡ ಬಹಳ ಪ್ರಮುಖವಾದ ಕಾರಣ. ಬಟ್ ಈಗ ನಿನ್ನೆ ಒಂದು ಸೆಂಟ್ರಲ್ ಗೌರ್ಮೆಂಟ್ ಒಂದು ರಿಪೋರ್ಟ್ ಬಂದಿದೆ, ಈ ಅರ್ಬನ್ ಏರಿಯಾದ ಬಡವರು ಇದಾರಲ್ಲ ಅವರು 7.2% ಡಯಾಬಿಟಿಸ್ ಬರ್ತಾ ಇದೆ ಅಂತ. ಹೌದು. ನೀವು ಮನೆ ಡಯಾಬಿಟಿಸ್ ಅಂದ್ರೆ ಶ್ರೀಮಂತರ ಕಾಯಿಲೆ ಅಂತಿತ್ತು, ಅವ್ನು ಬಹಳ ಶ್ರೀಮಂತಪ್ಪ, ಅವನಿಗೆ ಅದಕ್ಕೆ ಸಕ್ಕರೆ ಕಾಯಿಲೆ. ಈ ಬಡವರು ಕೂಡ ಸಕ್ಕರೆ ಕಾಯಿಲೆ ಬಂದಿದೆ. ಖಂಡಿತ ಬಂದಿದೆ. ಬಡವರಲ್ಲೂ ಇದು ಕೂಡ ಇದು ಒಂಥರ ಈಗ ಹಿಂದೆ ಸಮಾನ ಹೇಳ್ತಿದ್ದ ಡೆತ್ ಇಸ್ ಎ ಲೆವೆಲರ್ ಅಂತ, ಸಾವಿಗೆ ಬಡವ ಬಲ್ಲಿದ ಇಲ್ಲ, ಅದು ಬಂದಾಗ ಲೆವೆಲ್ ಮಾಡುತ್ತೆ ಅಂತ. ಈಗ ಡಯಾಬಿಟೀಸ್ ಇಸ್ ಎ ಲೆವೆಲರ್ ಅನ್ಬೋದು, ಎಲ್ಲರಿಗೂ ಬರ್ತಾ ಇದೆ. ಆಮೇಲೆ ಇನ್ನೊಂದು, ಬಡವರಲ್ಲಿ ಬೊಜ್ಜು ಕಾಣ್ತಾ ಇದೆ. ಹಿಂದೆ ಎಲ್ಲೂ ನೋಡೋಕ್ಕಾಗ್ತಾ ಇರಲಿಲ್ಲ. ಹಿಂದೆ ಕುಟ್ಟಿದ ಅಕ್ಕಿ ತಿಂತಾ ಇದ್ರು. ಕರೆಕ್ಟ್. ನಾವೇನು ತಿನ್ಕೊಡೋದು ಬಡವ ಕುಟ್ಟಿದ ಅಕ್ಕಿ ಅಂತ, ಆಕ್ಚುಲಿ ಪೌಷ್ಟಿಕಾಂಶ ಅದು. ನುಚ್ಚು ಅಂತ ಹೇಳ್ತಿದ್ರು, ಪೌಷ್ಟಿಕಾಂಶ ಇರ್ತಾ ಇತ್ತು. ಬಿಳಿ ಅಕ್ಕಿ ತಿನ್ನೋನಿಗೆ ಕಾಯಿಲೆ ಬರ್ತಿತ್ತು. ಅಲ್ಲ, ನಮ್ಮ ಹಳ್ಳಿಗಳಲ್ಲಿ ಈಗಲೂ ಕೂಡ ಅನ್ನ ಅಂತ ಕರಿತೀವಿ ನಾವು, ಅಕ್ಕಿನ ಅನ್ನ ಅಂತ ಕರಿತೀವಿ. ಅನ್ನ ತಿನ್ನೋದು ಕಮ್ಮಿ. ಹೌದು, ನಾವೆಲ್ಲ ರೊಟ್ಟಿ, ಚಪಾತಿ, ಮುದ್ದೆ ಈ ತರ ತಿನ್ನೋದು. ಸಜ್ಜೆ, ಜೋಳ, ಗೋಧಿ. ಅನ್ನ ತಿನ್ನೋದು ಕಾಯಿಲೆ ಬಿದ್ದರು ತಿನ್ನೋದು, ರೈಸ್. ಅಥವಾ ಹಬ್ಬ ಹರಿದಿನ ಇದ್ದಾಗ ಮಾತ್ರ ನಮ್ಮಲ್ಲಿ ಅನ್ನ ಮಾಡಿದ್ರೆ ಅದು ಖುಷಿ. ಖಂಡಿತ. ಅನ್ನನೇ ಫುಡ್ ಆಗೋಗಿದೆ, ಅಂದ್ರೆ ರೈಸೇ ಫುಡ್ ಆಗಿದೆ. ನಿಮಗೆ ಮೈಸೂರು ಭಾಗದಲ್ಲಿ ನಮ್ಮ ಸಿ ರಾಮಚಂದ್ರ ಗೌಡ್ರು ಅವ್ರಲ್ಲಾದ್ರೂ ಹೇಳ್ತಾ ಇದ್ರು, ಊಟ ಹಾಕುವಾಗ ಹೇಳ್ತಿದ್ರಂತೆ, ಅನ್ನ ಹಾಕ್ಬಿಟ್ಟು ಅನ್ನ ಪ್ರಸಾದ ಅಂದ್ರೆ ಪ್ರಸಾದ ಜಾಸ್ತಿ ತಿನ್ಬೇಡಿ, ನೀವು ಸ್ವಲ್ಪ ಮುದ್ದೆ ತಿನ್ನಿ, ಪ್ರಸಾದ ತಿನ್ಬೇಡಿ ಅಂತ. ಇಲ್ಲಿ ಬೇರೆ ಬೇರೆ ತಳಿ ಇದೆ, ಒಳ್ಳೊಳ್ಳೆ ತಳಿಗಳಿದಾವೆ. ಹಾಸನ ಭಾಗಕ್ಕೆ ಹೋದ್ರೆ ರಾಜಮುಡಿ ಇದೆ, ಬೇರೆ ಬೇರೆ 1 ಲಕ್ಷ ವೆರೈಟಿ ಇದೆ. ಅದು ಕಪ್ಪಕ್ಕಿ ಇದೆ, ಕೆಂಪಕ್ಕಿ ಇದೆ, ವೆರೈಟಿ ಇದೆ. ನಮ್ಮ ಕಡೆ ಬೇರೆ ಬೇರೆ ವೆರೈಟಿ ಇದೆ, ಚಂದವಾದ ವೆರೈಟಿ ಇದೆ. 4-6 ಅಕ್ಕಿಗಳನ್ನು ಜೋಡಿಸಿ ಕೂಡ ಮಾಡಬಹುದು. ಆದ್ರೆ ಈ ಬಿಳಿ ಅಕ್ಕಿ ಹಿಂದೆ ನಾವು ಜೋತು ಬಿದ್ದಿರೋದು, ಅಕ್ಕಿಯ ಸಮಸ್ಯೆ ಇರೋದು ಅಲ್ಲಿ. ಇನ್ಯಾವುದೋ ಪ್ಲಾಸ್ಟಿಕ್ ಕಥೆಯಂತೆ ಮಣ್ಣು ಮಸಿ ಸೇರಿಬಿಟ್ಟು ಈ ರೀತಿಯಾಗಿ ನಾವು ಮತ್ತೆ ಅಕ್ಕಿಯ ವಿರುದ್ಧವಾಗಿ ಈಗ ಮಾತಾಡೋತಕ್ಕಂಥದ್ದು ಇದೆಯಲ್ಲ, ಇದು ಇನ್ನೊಂದಿದೆ. ಈಗ ಇತ್ತೀಚೆಗೆ ಕೆಲವರು ದೇಶೀಯ ಹೆಸರಲ್ಲಿ ಚಪ್ಪಲಿ ರೆಡಿ ಮಾಡಕ್ ಹೊರಟಿದ್ದಾರೆ, ಜೇನುತುಪ್ಪನು ರೆಡಿ ಮಾಡ್ತಾರೆ, ಅಕ್ಕಿನೂ ಮಾರ್ತಾರೆ, ಎಲ್ಲನೂ ಮಾರಕ್ ಹೊರಟಿದ್ದಾರೆ. ಹೌದು. ಇದು ಏನಾಗಿದೆ ಗೊತ್ತಾ? ಇದು ನೋಡ್ರಿ, ಇದು ಆ್ಯಕ್ಚುಲಿ ಎಲ್ಲಿ ನಾವು ನೋಡಬೇಕು, ಪದಾರ್ಥವನ್ನು ನಾವು ನೋಡಬೇಕು. ಅದು ತಯಾರು ಮಾಡಿದ್ದು ಈಗ ಕೆಲವು ಸಾರಿ ನಮ್ಮವರೇ ನಮಗೆ ವಿರುದ್ಧವಾಗಿರ್ತಾರೆ. ಈಗ ಹೇಳ್ತಾರೆ ನಮ್ಮವರೇ ನಮ್ಮ ಶತ್ರುಗಳಾಗಿರ್ತಾರೆ. ನಮ್ಮ ಶತ್ರುಗಳನ್ನು ನಾವು ನೋಡ್ಕೋಬಹುದು, ನಮ್ಮವರು ನಮ್ಮ ಶತ್ರು ಆಗ್ತಾರಲ್ಲ, ಬೆನ್ನಿಶೂರು ಆಗ್ತಾರಲ್ಲ, ಅದು ನಮಗೆ ಗೊತ್ತಾಗಲ್ಲ. ಹಾಗಾಗಿ ದೇಶೀಯತೆ ಬೇಕು ನಮಗೆ, ಸ್ವದೇಶಿನೂ ಬೇಕು, ರಾಷ್ಟ್ರೀಯತೆಯೂ ಬೇಕು. ಆದರೆ ಅದು ವ್ಯಾಪಾರಕ್ಕೋಸ್ಕರ ಇವುಗಳನ್ನೆಲ್ಲ ಬಳಕೆ ಮಾಡಬಾರ್ದು. ನಿಜವಾದ ಸಮಸ್ಯೆಗಳು ನೀವೇನು ರೈಸ್ ಮಾಡಿದ್ರಿ ಅವುಗಳನ್ನು ಕೈ ಬಿಟ್ಟು ಈ ಸುಳ್ಳು ಹಿಂದೆ ಬಿದ್ದಿದ್ದು. ಪಾರ್ಲಿಮೆಂಟರಿ ಪ್ಯಾನಲ್ ರಾಮ್ ಗೋಪಾಲ್ ಯಾದವ್ ಅಂತೇಳಿ ಸಮಾಜವಾದಿ ಪಾರ್ಟಿ ರಾಜ್ಯಸಭಾ ಮೆಂಬರ್ ನೇತೃತ್ವದಲ್ಲಿ ಕಳೆದ ವರ್ಷ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ, ಸ್ಟಡಿ ಮಾಡಿ. ಅವ್ರೇನು ಹೇಳ್ತಾರೆ, ಈ ಥರದ್ದು ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ, ಈ ಥರದ ಕಲಬೆರಕೆ ಆಹಾರ, ಈ ಕಂಟ್ಯಾಮಿನೇಟೆಡ್ ಫುಡ್ ಏನಿದೆ, ಅಥವಾ ನಿಮಗೆ ಎಲ್ಲ ಸಂಶಯ ಬಂದರೆ ಅದಕ್ಕೆ ಬೇಕಾದಂಥ ಒಂದು ಲ್ಯಾಬ್ ಅನ್ನುವಂಥದ್ದು ಎಲ್ಲ ಒಂದು ಕಡೆ ಜಾಂಡ ಊರದಲ್ಲ, ಇಡೀ ಇಂಡಿಯಾದಲ್ಲಿ ಮೊಬೈಲ್ ಲ್ಯಾಬೊರೇಟರಿ ಬೇಕು ಅಂತ ಹೇಳಿದೆ. ಇವತ್ತು ಕೂಡ ಕರ್ನಾಟಕ ಆಗಿರ್ಬೋದು, ಈ ದಕ್ಷಿಣ ಭಾರತದಲ್ಲಿ ಒಂದೇ ಒಂದು ಆ ಥರ ಲ್ಯಾಬೊರೇಟರಿ ಮೊಬೈಲ್ ವ್ಯಾನ್ ಇಲ್ಲ. ಖಂಡಿತ ಸುಮಾರು ಟೆಸ್ಟ್ಗಳನ್ನು ಇವತ್ತು ಆನ್ ದ ಸ್ಪಾಟ್ ಮಾಡಿ. ಈಗ ನಿನ್ನೆ ಅಕ್ಕಿ ಪ್ಲಾಸ್ಟಿಕ್ ಇದೆ ಅಂತ ಬಂತಪ್ಪ, ತಕ್ಷಣಕ್ಕೆ ನಾವು ಲ್ಯಾಬೊರೇಟರಿ ಕಳಿಸ್ಬೇಕು. ಯಾರು ಆಸಕ್ತಿ ಇರ್ತಾರೆ, ಇಲ್ಲ ಸರ್ಕಾರ ಮಾಡಬೇಕು, ಇಲ್ಲ ಸಂಬಂಧಪಟ್ಟ ಯಾವುದೋ ಒಂದು ಸಂಸ್ಥೆಗಳು ಮಾಡಬೇಕು. ಯಾರಿಗೆ ಆಸಕ್ತಿ ಇರಲ್ಲ, ನಿಮ್ಗೆ ಮೊಬೈಲ್ ವ್ಯಾನ್ ಇದ್ರೆ ಯಾರಾದರೂ ಹೋಗಿ ಕೊಡ್ಬೋದು ಅಲ್ಲಿ. ಹೌದು, ಮೊಬೈಲ್ ಟೆಸ್ಟಿಂಗ್ ಲ್ಯಾಬ್ಸು ಬಹಳ ಮುಖ್ಯ, ಎಲ್ಲ ದೇಶಗಳಲ್ಲೂ ಇದೆ. ನೀವು ನಂಬರ್ಗೆ ಫೋನ್ ಮಾಡಿದರೆ ಮೊಬೈಲ್ ವ್ಯಾನ್ ಬರುತ್ತೆ. ಆಮೇಲೆ ಕೆಲವುದೆಲ್ಲ ಸ್ಪಾಟ್ ಟೆಸ್ಟ್, ಇವತ್ತು ಈ ಪ್ರೋಟಿಯೋಮಿಕ್ಸ್ ಅಂತ ಹೇಳ್ತೀವಿ, ಈ ಜಿನಾಮಿಕ್ಸು ಇವೆಲ್ಲ ಡೆವಲಪ್ ಆಗಿದ್ದರಿಂದ, ಆ್ಯಂಟಿಜನ್ಸು ಇವೆಲ್ಲ ಡೆವಲಪ್ ಆಗಿದ್ದರಿಂದ ಸ್ಪಾಟಲ್ಲಿ ನಾವು ಹೇಳ್ಬೋದು. ಇದು ಅಟ್ಲೀಸ್ಟ್ ಕ್ವಾಲಿಟೇಟಿವ್ ಟೆಸ್ಟ್, ಅಂದ್ರೆ ಇದು ವಿಷ ಇದೆಯೋ ಇಲ್ಲೋ, ಸಂಶಯ ನಿವಾರಣೆ, ಪ್ಲಾಸ್ಟಿಕ್ ಅಲ್ವೋ ನಿವಾರಣೆ ಮಾಡಕ್ಕೆ. ಆಮೇಲೆ ಅದ್ರೊಳಗಡೆ ಮತ್ತೆ ಏನು ಅಂಶಗಳಿದಾವೆ ಅವುಗಳನ್ನ ಲ್ಯಾಬ್ ಹೋಗಿ ಮಾಡೋದು. ನಾನು ಪ್ಲಾಸ್ಟಿಕ್ ಅಕ್ಕಿ ಅಂತಂದ್ರೆ ಲಬೋ ರಸ್ತೆಯಲ್ಲಿ ನಿಂತ್ಕೊಂಡು ಮಾಡ್ಕೊಂಡ್ರೆ ಆಗಲ್ಲ. ಅಲ್ಲಪ್ಪ, ಇದು ಅಕ್ಕಿಯಲ್ಲಿ ಪ್ಲಾಸ್ಟಿಕ್ ಅಲ್ಲ, ಇದು ಮುಗ್ಗಟ್ಟರೆ ಮುಗ್ಗು ಅಕ್ಕಿ ಅಂತೀವಿ. ಈ ತರ ಮುಗ್ಗಟ್ಟಿದೆ ಶೀತಕ್ಕೆ ಮಳೆಗೆ, ಅದಕ್ಕೆ ಅದು ಒಂಥರ ಹೋಗ್ಬಿಟ್ಟಿದೆ. ಆತರ ಹೇಳಿದ್ರೆ ನಮ್ ಜನ ನಂಬ್ತಾರೆ, ಅಲ್ಲಪ್ಪ ಅಂತ ಹೇಳ್ತಾರೆ. ಈಗ ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಯಾಕೆ ನಮ್ಮ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಮಾಡಿಲ್ಲ? ಅದಕ್ಕೆ 9,000 ಚಿಲ್ಲರೆ ಕೋಟಿ ದುಡ್ಡು ಇಟ್ಟಿದ್ದಾರೆ ಇದಕ್ಕೆ, ಇದು ಅವೇರ್ನೆಸ್ ಮೂಡ್ಸಕ್ಕೆ. ಅದು ಬಹಳ ದೊಡ್ಡ ಸಿಸ್ಟಮ್ ಇದೆ. ಆಮೇಲೆ ನಮ್ಮಲ್ಲಿ ಏನಿದೆ, ಲ್ಯಾಬೊರೇಟರೀಸ್ಗೆ ಈಗ ಸರ್ಕಾರನೇ ಎಲ್ಲ ಮಾಡಬೇಕು ಅನ್ನೋಕ್ಕೂ ಸಾಧ್ಯ ಇಲ್ದಿರ್ಬೋದು. ಅವರು ಈಗ ನೋಡಿ NABL ಅಂತ ಒಂದು ಆರ್ಗನೈಸೇಷನ್ ಇದೆ, ಅದಂದ್ರೆ ನ್ಯಾಷನಲ್ ಅಕ್ರಿಡಿಟೇಷನ್ ಬೋರ್ಡ್ ಫಾರ್ ಲ್ಯಾಬೊರೇಟರೀಸ್ ಅಂತ, NABL ಅಂತ. NABH ಅಂತಾರೆ, ಹಾಸ್ಪಿಟಲ್ ಅಕ್ರಿಡಿಟೇಷನ್ ಮಾಡೋದು. ಹಾಸ್ಪಿಟಲ್ ಯಾರ್ಯಾರೋ ಹೆಂಗೆ
ಹಿಂಗೆ ಮಾಡೋಂಗಿಲ್ಲ. ಈಗ ಒಂದು ಹಾಸ್ಪಿಟಲ್ ಮಾಡಿದರೆ ಹೇಳ್ತಾರೆ ವರ್ಷ ಆಡಿಟ್ ಮಾಡಬೇಕು, ಸಿಸೇರಿಯನ್ 10% ಆದರೆ ನೀವು ಅವ್ರನ್ನ ಆ್ಯಕ್ಷನ್ ತೊಗೋಬೇಕು ಅಂತ. ಈ ಥರ ಒಂದು ಸಿಸ್ಟಮ್ ವ್ಯವಸ್ಥೆ ತಗೊಂಡು ಅದೇ ಥರ ಲ್ಯಾಬ್ರೇಟರೀಸ್ಗೂ ಇದೆ. ಇಡೀ ದೇಶಕ್ಕೆ 4 ಲ್ಯಾಬ್ ಇದೆ. ಇನ್ನು ಕರ್ನಾಟಕದಿಂದ ಸ್ಯಾಂಪಲ್ ಕಳಿಸಿದ್ರೆ ಕಲ್ಕತ್ತಾ ಕಳಿಸಿ, ಕಲ್ಕತ್ತಾದಿಂದ ಸ್ಯಾಂಪಲ್ ನಿಮ್ಗೆ ಗೊತ್ತು, ಹಿಂದೆ ಈ H1N1 ಇಂಥದ್ದೆಲ್ಲ ಬಂದಾಗ ಭೋಪಾಲ್ ಕಳಿಸಿದಾರಂತ ಸ್ಯಾಂಪಲ್ 15 ದಿನ ಆಗುತ್ತಂತೆ, 20 ದಿನ ಇಲ್ಲಿ ಸತ್ತು ಹೋದ್ರು. ಪಾಟಲ್ಲಿ ಮೊಬೈಲ್ ಇರ್ತಕ್ಕಂಥದ್ದು ಆಹಾರ ಸುರಕ್ಷತೆಯ ಗುಣಮಟ್ಟವನ್ನ ಮ್ಯಾಪ್ ಮಾಡ್ತಾ ಹೋಗ್ಬೇಕು. ಅಕ್ಕಿಯಲ್ಲಿ 30% ಬಡವರು ಮಧ್ಯಮ ವರ್ಗದವರು ಆರ್ಸೆನಿಕ್ ಮತ್ತು ಫ್ಲೋರೈಡ್ ಇಂದ ಎಫೆಕ್ಟ್ ಆಗ್ತಾ ಇದ್ದಾರೆ. 70 ಮಿಲಿಯನ್ ಅಷ್ಟು ಜನ ದೇಶ, 70 ಮಿಲಿಯನ್ ಅಷ್ಟು ಜನ ಭಾರತದಲ್ಲಿ ಈ ಇದರಿಂದ ಸಮಸ್ಯೆಯನ್ನು ಬಳಲ್ತಾ ಇದ್ದಾರೆ. ನಾವು ಅದ್ರ ಬಗ್ಗೆ ಯಾರು ಚರ್ಚೆ ಮಾಡ್ತಾ ಇಲ್ಲ. ಹೌದು ಸೀರಿಯಸ್ ಇಶ್ಯೂಸ್ ಇದಾವೆ. ಅದು ಆರ್ಸೆನಿಕ್, ಹೆವಿ ಮೆಟಲ್ಸು, ಅದು ಆರ್ಸೆನಿಕ್ ಇರ್ಬೋದು, ಲೆಡ್ ಇರ್ಬೋದು, ಮೆರ್ಕ್ಯೂರಿ ಇರ್ಬೋದು, ಟಿನ್ ಇರ್ಬೋದು, ಅಥವಾ ಕ್ಯಾಡ್ಮಿಯಂ ಇರ್ಬೋದು. ಇವೆಲ್ಲ ಹೆವಿ ಮೆಟಲ್ಸು. ಈ ಹೆವಿ ಮೆಟಲ್ ಸಮಸ್ಯೆ ನಮ್ಮ ದೇಶದಲ್ಲಿ ತುಂಬ ಇದೆ. ಅವುಗಳ ಬಗ್ಗೆ ನಾವು ಗಮನ ಹರಿಸ್ಬೋದು. ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ICAR ಅವ್ರು ಲ್ಯಾಬೊರೇಟರಿ ಟೆಸ್ಟ್ ಮಾಡಿದ್ಮೇಲೆ ಹೇಳಿದ್ರೆ 90% ಆರ್ಸೆನಿಕ್ ಲ್ಯಾಡ್ ಅಂಡ್ ವಾಟರ್ ಇನ್ ಅಫೆಕ್ಟೆಡ್ ವಾಸ್ ಯೂಸ್ಡ್ ಫಾರ್ ಇರಿಗೇಷನ್. ಕರೆಕ್ಟ್. ವೆಜಿಟೇಬಲ್ಸ್ ಆಲ್ಸೋ. ಇನ್ನೊಂದು ವಾದ ಇದೆ, ಇದನ್ನು ಇನ್ನೂ ಸ್ಟಡಿ ಮಾಡಿ. ಒಂದು ಕಡೆ ನೀವು ಮೇಲೆ ಹೊಡಿತಕ್ಕಂಥ ಅತಿಕ್ರಮಣ, ಹೌದು, ಔಷಧ, ಇನ್ನೊಂದು ಕಡೆ ಕೆಳಗಡೆ ನೀರು ಬರ್ತಕ್ಕಂಥ ಆರ್ಸೆನಿಕ್, ಫ್ಲೋರೈಡ್ ಮತ್ತು ನೈಟ್ರೇಟ್ ಎಲ್ಲವೂ ಸೇರಿ ಇಡೀ ನಾವು ಬೆಳೆಯುವಂತ ಶೈನಿಂಗ್ ಆಗಿರ್ತಕ್ಕಂಥ ಯಾವುದು ಹಣ್ಣು ತರಕಾರಿ ಇದೆ ಅದು ನಿಜವಾಗ್ಲೂ ಒಳಗೆ ವಿಷ ಇದೆ. ನಾವು ಅದನ್ನು ಬಿಟ್ಬಿಟ್ಟು ಹೊರಗಡೆ ಬರೀ ತೊಗಟೆ ಬಗ್ಗೆ ಮಾತಾಡ್ತಾ ಇದೀವಿ. ಅದು ನೋಡಿ, ಒಬ್ಬ ಹೇಳ್ತಾನೆ, ನೀವು ನಾಗರಿಕತೆಯನ್ನು ಉಳಿಸ್ಕೋಬೇಕಾ, ಮಣ್ಣಿನ ಮೇಲಿರುವ 4 ಇಂಚು ಮಣ್ಣು, ಭೂಮಿಯ ಮೇಲಿರುವ 4 ಇಂಚು ಹ್ಯೂಮಸ್ ಇರ್ತಕ್ಕಂಥ, ಕಾರ್ಬನ್ ಇರ್ತಕ್ಕಂಥ ಸಾಯಿಲ್ನ ಕಾಪಾಡ್ಕೊಳ್ಳಿ. ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಮಣ್ಣಲ್ಲಿ ಏನಿದೆಯೋ ಮಣ್ಣೇ ನಿನ್ನ ಆರೋಗ್ಯ ಅಂತ. ಅದು ಈ ಒಮರ್ ಖಯಾಮ್ನ ಇದನ್ನ ನಮ್ಮ DVG ಅವರು ಒಮರನ ಹೊಸಿಗೆ ಅಂತ ಮಾಡಿದ್ದಾರೆ. ಅದರಲ್ಲಿ ಒಬ್ಬ ಹಳ್ಳಿಯಲ್ಲಿ ಹೋಗುವಾಗ ಮಣ್ಣು ತುಳಿತಾ ಇರ್ತಾನೆ. ಆ ಮಣ್ಣು ಇವನಿಗೆ ಹೇಳ್ತಂತೆ, ಕುಂಬಾರನಿಗೆ ಹೇಳ್ತಂತೆ, ಮಣ್ಣು, ಅಣ್ಣ ಕೊಂಚ ಸ್ವಲ್ಪ ಮೆತ್ತ ತುಳಿ, ನಾನೂ ಒಂದು ಕಾಲ ನಿನ್ನ ಹಾಗೇ ಇದ್ದೆ ಅಂತ. ನಾನು ನೀನು ಬೇರೆ ಅಲ್ಲ ಅಂತ. ಅದು ಜೀವಂತಿಕೆ ಮಣ್ಣಾಗಿ ಇರಬೇಕು ಅಂತ. ಸಾಯಿಲ್ ಇನ್ಫರ್ಟಿಲಿಟಿ ಅಂತ ಹೇಳ್ತಾರಲ್ಲ, ಮಣ್ಣಿನ ಬಂಜೆತನವೇ ಮನುಷ್ಯನಿಗೆ ಬಂಜೆತನ. ಇವತ್ತು ನಾವು ಮಣ್ಣನ್ನ ಬಂಜೆತನ ಮಾಡ್ತಾ ಇದ್ದೀವಿ. ಅದೇ ಬಂಜೆತನ 15% ಮೆನ್ ಆರ್ ಇನ್ಫರ್ಟೈಲ್ ಇವತ್ತು. ಗಂಡಸರಿಗೆ ಇವತ್ತು ಅವ್ರಿಗೆ ನಪುಂಸ ಅದೇನೋ ವಿರ್ಯಾಣುಗಳ ಕೊರತೆ ಇದ್ದು ಮಕ್ಕಳಾಗದೇ ಇರತಕ್ಕಂಥ ಪರಿಸ್ಥಿತಿ ಬಂದಿರೋದು. ಇದಕ್ಕೆ ಮೂಲ ಕಾರಣ ನೀವು ಅದಕ್ಕೆ ಈ ಗುಳಿಗೆ ಏನೇನೋ ನಾವು ಫಿಕ್ಸ್ ಮಾಡಬಹುದು. ಪ್ರಾಬ್ಲಮ್ ನಮ್ಮ ಮಣ್ಣನ್ನು ಗಟ್ಟಿ ಮಾಡಬೇಕು. ಇವತ್ತು ನಮ್ಮ ದೇಶದಲ್ಲಿ ಶಾಲೆಗಳು ಮುಚ್ಚುತ್ತಾ ಇದಾವೆ, ಆದ್ರೆ ಖಾಸಗಿ ಆಸ್ಪತ್ರೆಗಳು, ನರ್ಸಿಂಗ್ ಹೋಮ್ಗಳು ಜಾಸ್ತಿ ಆಗ್ತಾ ಇದಾವೆ, ಅನಾರೋಗ್ಯ ಪೀಡಿತ ಆಗ್ತಾ ಇದೆ. ಮತ್ತೆ ಚರ್ಚೆ ಮಾಡ್ತೀನಿ, ಅದಕ್ಕಿಂತ ಮೊದಲು ಒಂದು ಬ್ರೇಕ್. ವೀಕ್ಲಿ ಅನ್ಕೊಂಡ್ರೆ ಮಾತ್ರ ಆಗುತ್ತೆ. ಇವತ್ತು ನಮ್ಮ ದೇಶದಲ್ಲಿ ಫುಡ್ ಸಪ್ಲೈ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಇದೆ. ಸೊ ಇಂಥ ಸಂದರ್ಭದಲ್ಲಿ ಅನೇಕರು ಆ ನಿಯಮಾವಳಿಗಳನ್ನು ಮೀರಿ ಅನೇಕ ಉತ್ಪನ್ನಗಳನ್ನು ಕಳಿಸ್ತಾರೆ. ಅದರ ಅರ್ಥ ಅವ್ರು ಸುಮ್ಮನೆ ಕಳಿಸ್ಬಿಡ್ತಾರೆ. ಅಲ್ಲೂ ಒಂದು ಕಡೆ ಎಲ್ಲೋ ಒಂದು ನೆಕ್ಸಸ್ ಇದೆ ಅಂತ ಅಪವಿತ್ರ ಮೈತ್ರಿ. ಹಾಗೆ FSSAI ಏನಿದೆ ಅದು ಹಲ್ಲಿಲ್ಲದ ಹಾವು ಥರ ಅನ್ಸುತ್ತೆ. ಈಗ ನೀವೇನು ಹೇಳಿದ್ರೆ, ಯಾವ ದೇಶೀಯ ಉತ್ಪನ್ನ ದೇಶದಲ್ಲಿ ಬಹಳ ದೊಡ್ಡ ಪ್ರಮಾಣದ ಪ್ರಚಾರದಿಂದ ಬಿಡ್ತಾ ಇದಾರಲ್ಲ, ಅವರು ಈ FSSAI ಎಷ್ಟೋ ಸಲ ನೋಟಿಸ್ ತಗೊಂಡಿದ್ದಾರೆ. ಫಾಲ್ಸ್ ಕ್ಲೇಮ್ಸ್ಗಳು ಇದೆ. ನಿಮಗೆ ಈಗ ನೀವು ಹೇಳಿದಂಥ ಭಾಳ ಫೇಮಸ್ ಆಗಿರೋ ಕಂಪ್ನಿಗಳಲ್ಲಿ ಇತ್ತೀಚೆಗೆ ನಾನೊಂದು ಇದು ಮಾಡ್ತಿದ್ದೆ, ಬಿಸ್ಕೆಟಲ್ಲಿ ಶುಗರ್ ಹಾಕಿಲ್ಲ ಅಂತ, 0 ಶುಗರ್ ಅಂತ, ಒಳಗಡೆ ಇಂಗ್ರೀಡಿಯೆಂಟ್ಸಲ್ಲಿ ಲಿಕ್ವಿಡ್ ಗ್ಲೂಕೋಸ್ ಹಾಕಿರೋದು. ಲಿಕ್ವಿಡ್ ಗ್ಲೂಕೋಸು ಸಕ್ಕರೆಗಿಂತ ಡೇಂಜರ್. ಅಂದರೆ ಈ ನಾವು ಚಾಪೆ ಕೆಳಗೆ ಹೋದ್ರೆ ಇವ್ರು ರಂಗೋಲಿ ಕೆಳಗೆ ಹೋಗೋದು ಅಂತ. ಹೌದು. ಸೊ ಹೀಗಾಗಿ ನಾವು ಯಾರನ್ನೇ ಇರಲಿ, ಯಾವುದೇ ಕಂಪ್ನಿಗಳಲ್ಲಿರಲಿ, ಅದನ್ನು ಬಹಳ ಡಿಸ್ಕ್ರಿಮಿನೇಟರಿ ಆ್ಯಟಿಟ್ಯೂಡಿಂದಲೇ ನಾವು ನೋಡಬೇಕಾಗುತ್ತೆ. ಹೇಗೆ ಏನು ಕಾನೂನು ಇನ್ನೊಂದು ಹೇಳ್ತಾರೆ ನಿಮಗೆ, ಕಾನೂನಿನ ಪ್ರಕಾರ ಆಗುವ ದೋಷಗಳು ಕಾನೂನಿನ ಇಲ್ಲಿಗಲ್ ಆಗಿ ನಡೆಯೋದಕ್ಕಿಂತ ಹೆಚ್ಚು. ಹೌದು, ಕಾನೂನಿನ ಪ್ರಕಾರ ಅದರ ಅಡಿಯಲ್ಲಿ ಕಾನೂನಿನ ಬೆಳಕಿನ. ಅದಕ್ಕೆ ಯಾರೊಬ್ಬ ಹೇಳ್ತಾನೆ, ನನಗೆ ಕತ್ತಲಿನ ಭಯವಿಲ್ಲ, ಕಣ್ಣು ಕುರುಡಾಗಿಸುವ ಬೆಳಕಿನ ಭಯ. ಯಾಕಂದ್ರೆ ನಮ್ಮ ಮುಂದೆನೇ ಮಾಡ್ತಕ್ಕಂಥದ್ದು ಸೂಕ್ಷ್ಮವಾದ ಕ್ರಿಮಿನಲ್. ಹೌದು, ಕ್ರಿಮಿನಲ್ ಆಕ್ಟಿವಿಟೀಸ್ ಇರತಕ್ಕಂಥದ್ದು. ರೆಗ್ಯುಲೇಟರಿ ಸಿಸ್ಟಮ್ ಏನು ಈ ದೇಶದಲ್ಲಿ ಇದೆಯಲ್ಲ, ಇದು ಇನ್ನೂ ತುಂಬ ಮತ್ತು ಮುಖ್ಯವಾಗಿ ನೀವು ಮೊದಲು ಹೇಳ್ತಾ ಇದ್ರಿ ಆರೋಗ್ಯದ ವಿಷಯವನ್ನು. ಯಾಕಂದ್ರೆ ಆರೋಗ್ಯ ಆಹಾರದ ಮೇಲೆ. ನಮ್ಮೂರಲ್ಲಿ ಈಗಲೂ ಕೂಡ ನಮ್ಮ ಅಜ್ಜ ತಾತ, ನಮ್ಮ ಹಿರಿಯರು ಮಾಡ್ತಾರೆ, ಕೂತ್ಕೊಂಡು ಕುಡಿ ನೀರು ಅಂತ ಹೇಳ್ತಾರೆ, ನಿಂತ್ಕೊಂಡು ಕುಡಿಬೇಡ ಅಂತ. ಹೌದು, ಗಬಗಬ ಅಂತ ಅಂದ್ರೆ ಬೇಗ ತಿನ್ನೋದು, ಫಾಸ್ಟ್ ಆಗಿ ತಿಂತಾರೆ. ಏನ್ ಸಹಾಯಕ್ಕೆ ಹೋಗ್ತೀಯಾ, ಅಷ್ಟು ಬೇಗ ತಿಂತದೆ, ನಿಧಾನಕ್ಕೆ ತಿನ್ನೋದು. ಇವತ್ತು ನಮ್ಗೆ ಬೆಂಗಳೂರು ಅಂತ ನಗರಗಳಲ್ಲಿ ಫಾಸ್ಟ್ ಫುಡ್ ನೋಡಿ, ಖಂಡಿತ ಆ ಫಾಸ್ಟ್ ಫುಡ್ ಮೆಲ್ತನ ಹಾಳು ಮಾಡಿ ದಿವಾಳಿ ಎಬ್ಸಿರೋ. ಸತ್ಯ. ಡೈಜೆಷನ್ ಕೂಡ ಸ್ಲೋ. ನಿಮಗೆ 2600 ಕ್ಯಾಲೋರಿ ಬರ್ನ್ ಆಗಬೇಕಾದ್ರೆ 24 ಗಂಟೆ ಬೇಕು, ದುಡಿಬೇಕು. ಅಂದರೆ ಈಗಿನ ಎಷ್ಟೇ ಇದು ಮಾಡಿ, ಹಾಗಾಗಿ ನಾವು ಫ್ಲಡ್ ಆಗಬಾರ್ದು. ಫ್ಲಡ್ ಆದರೆ ನಿಮಗೆ ನಿಮ್ಮ ಟ್ಯಾಂಕ್ ಹಿಡಿಯೋ ಕೆಪಾಸಿಟಿ ಇದ್ದರೆ ಫ್ಲಡ್ ಆಗಲಿ. ಹಾಗಾಗಿ ನಾವು ತಿನ್ನುವ ಆಹಾರ ಫ್ಲಡ್ ಆಗ್ತಾ ಇದೆ. ಫ್ಲಡ್ ಮ್ಯಾನೇಜ್ಮೆಂಟ್ ಆಗದೆ ಇದ್ದಾಗ
ಪ್ರವಾಹ ಆಗ್ತಕ್ಕಂಥ. ಅಂದ್ರೆ ನೀವು ಹೇಳ್ತಾರೋ ಶ್ರೀಮಂತರು ಓಡ್ತಾ ಇದಾರೆ, ಹಾ. ಬಡವರು ಓಡ್ತಾ ಇದಾರೆ. ಬಡವ್ರು ಓಡ್ತಾ ಇದ್ದಾರೆ. ಸೊ ಓಡ್ತಾ ಇರೋದ್ರಿಂದ ಅವರು ಕೂಡ ಹೆಲ್ತ್ ಹಜಾರ್ಡಸ್ ಜಾಸ್ತಿ ಆಗ್ತದೆ. ಹಳ್ಳಿಯವರು ಏನು ಮಾಡ್ತಿದ್ದಾರೆ ಇವತ್ತು, ನಗರಗಳನ್ನು ಅನುಕರಣೆ ಮಾಡ್ತಾ ಇದ್ದಾರೆ. ನಿಮ್ಗೆ ದುಡ್ಡು ಬಂದರೆ ಸಾಫ್ಟ್ ಡ್ರಿಂಕ್ಸ್ ಕುಡಿಯೋದು ಜಾಸ್ತಿ ಆಗ್ತದೆ. ನನಗೆ ಒಬ್ಬ ಇಂಡಸ್ಟ್ರಿಯಲ್ ವರ್ಕರು ಅವನು ತಿಂಗಳಿಗೆ ಸುಮಾರು 500-600 ರೂಪಾಯಿ ಸಾಫ್ಟ್ ಡ್ರಿಂಕ್ಸ್ ಖರ್ಚು ಮಾಡೋದನ್ನ ಕೇಳಿದೆ ನಾನು. ಹೌದು ಹೌದು. ಹಾಗಾಗಿ ಇದು ಅನುಕರಣೆ ಮಾಡ್ತಕ್ಕಂಥದ್ದು. ಮತ್ತೆ ಹಣ ಜಾಸ್ತಿ ಆದ ಹಾಗೆ ಕಳಪೆ ಆಹಾರದ ಬಳಕೆ ಜಾಸ್ತಿ ಆಗುತ್ತೆ. ಬ್ಯಾಡ್ ಫುಡ್ ಹ್ಯಾಬಿಟ್ಸ್ ಇದು. ಮುಖ್ಯವಾಗಿ ಏನು ಗಮನಿಸಬೇಕು ಅಂದರೆ, ನಮ್ಮ ದೇಶದಲ್ಲಿ ಇವತ್ತು ಬರ್ತಕ್ಕಂಥ ಅನೇಕ ಕಾಯಿಲೆಗಳಿದಾವಲ್ಲ, ಅವುಗಳ ಹುಟ್ಟು ಕಳಪೆ ಆಹಾರ. ಈಗ ಡಾಕ್ಟರ್ ಖಾದರ್ ಅಂತೇಳಿ ಇತ್ತೀಚೆಗೆ ಹೇಳಿದ್ರು, ಈ ಸಾವಯವ ಅನ್ನೋಂಥದ್ದು ಒಂದು ಭಯ ಹುಟ್ಟಿಸುವಂಥದ್ದು ಅಂತ. ಸಾವಯವ ತಿಂದ್ರೆ ಆರೋಗ್ಯ ಇರುತ್ತೆ ಅನ್ನೋಂಥದ್ದು. ಸಾವಯವ ಈ ಸರ್ಟಿಫೈಡ್ ಅಲ್ಲ. ನಮ್ಮಲ್ಲಿ ಎಮ್ಮೆ ಸಾವಯವ, ಎಮ್ಮೆ ಸಾವಯವ, ನಮ್ಮ ಹಸು ಸಾವಯವ, ನೇಟಿವ್ ಹಸು, ಮನೆ ನಮ್ಮ ಹುಣಸೆ ಹಣ್ಣು ಸಾವಯವ, ಹುಣಸೆ ಹಲಸಿನಕಾಯಿ ಸಾವಯವ. ಆ ಸಾವಯವವನ್ನು ನಾವು ಮಾತಾಡ್ಬೇಕು ಅಲ್ವಾ. ನಾವು ಸಾವಯವ ಅಂತ ಹೇಳಿದ್ರೆ ಇಲ್ಲಿ ಯಾವುದೋ ಒಂದು ಅಂಗಡಿ ಅದಕ್ಕೆ ಮತ್ತೊಂದು ಗೊಬ್ಬರ ಹಾಕ್ಬೇಕು ನಾನು. ಅದಲ್ಲ ಸಾವಯವ ಯಾವುದು ಅಂತ ಹೇಳಿದ್ರೆ, ನಿನ್ನ ಹೊಲಕ್ಕೆ ಸಹಜವಾಗಿ ಏನನ್ನೂ ತರದೆ ನ್ಯಾಚುರಲಿ ತಾನಷ್ಟಕ್ಕೆ ತಾನೇ ಸೆಲ್ಫ್ ಡಿಪೆಂಡೆಂಟ್ ಆಗಿರುವ ಹೊಲವೇ ಸಾವಯವ ಹೊಲ ಅಂತ ಹೇಳ್ತಕ್ಕಂಥದ್ದು. ಇವತ್ತು ಏನ್ ಹೇಳ್ತಾರೆ, ರೈತ ಯಾರು ಅಂದ್ರೆ ಮಾರ್ಕೆಟಿಂಗ್. ಹೌದು. ಆಮೇಲೆ ಅದನ್ನ ಮತ್ತೆ ಇನ್ನು ಕೆಲವರು ಏನ್ ಹೇಳ್ತಾರೆ, ಈಗ ಹರ್ಬಲ್ಗೆ ಹೇಳ್ತಾರೆ, ಹರ್ಬಲ್ ಇಸ್ ಓನ್ಲಿ ವರ್ಬಲ್ ಅಂತ ಅಂತ ಹೇಳಿದ್ರೆ, ಅಂದ್ರೆ ಇನ್ನೊಂದು ಒಂದು ಒಳ್ಳೆ ಕಾನ್ಸೆಪ್ಟ್ ತಪ್ಪಲ್ಲ. ನಮ್ಮಲ್ಲಿ ಡ್ರೈ ಲ್ಯಾಂಡ್ ಇದೆ, ಒಣ ಬೇಸಾಯವೆಲ್ಲ ಹೆಚ್ಚಿನ ಸಾವಯವ ಇವೆ. ನಿಮ್ಗೆ ಗೊಬ್ಬರ ಖರ್ಚಾಗ, ನಿಮ್ ಗೊಬ್ಬರ 75 ಮಿಲಿಯನ್ ಟನ್ ಗೊಬ್ಬರ ಹಾಕ್ತೀವಿ ನಾವು ಈ ದೇಶದಲ್ಲಿ. ಹಾಕೋರು ಯಾರು ಹೇಳಿ? ಪಂಜಾಬ್ ಫಾರ್ಮರ್ಸು, ನೀರಾವರಿ ಇರಿಗೇಷನ್ ಇರ್ತಕ್ಕಂಥವ್ರು. ಹಾಗಾಗಿ ಡ್ರೈ ಲ್ಯಾಂಡ್ ಫಾರ್ಮರ್ಸ್ ಅವರು ಆರ್ಗ್ಯಾನಿಕ್ ಫಾರ್ಮರ್ಸ್. ಆಮೇಲೆ ಈ ವಿಷ ಹಾಕ್ತಕ್ಕಂಥದ್ದು ಇದೆಯಲ್ಲ, ವಿಷದವನ್ನ ಹಾಕಿ ಬೀಜ ಬಿತ್ತಬೇಕಾದ್ರೆ ಬಿತ್ತನೆ ಬೀಜ ಅದಕ್ಕೂ ಅದ್ರ ಮೇಲೆ ಹಾಕಿರ್ತಾರೆ, ಇದಕ್ಕೆ ವಿಷ ಹಾಕಿದೀವಿ ತಿನ್ಬೇಡಿ ಅಂತ ಹೇಳ್ತಾರೆ. ಆದ್ರೆ ಅದೇ ತಾನೇ ಕ್ರಾಪ್ ಆಗೋದು ಮುಂದೆ. ಯಾವ್ದನ್ನ ಎಲಿಮಿನೇಟ್ ಮಾಡಬಹುದು, ಇದನ್ನ ಬೇಡ, ಈ ರೀತಿ ಮಾಡೋಣ, ಅದು ವಿಜ್ಞಾನ. ಯಾರೋ ಒಬ್ಬ ಡೆಲ್ಲಿಯಲ್ಲಿ ಮಾಡ್ತಿದ್ದಾನಂತೆ ಆಲ್ಮೋಸ್ಟ್ ಆರ್ಗ್ಯಾನಿಕ್ ಅಂತ. ಅದೇನು ಆಲ್ಮೋಸ್ಟ್ ಆರ್ಗ್ಯಾನಿಕ್, ಆರ್ಗ್ಯಾನಿಕ್ ಆರ್ ನಾಟ್ ಆರ್ಗ್ಯಾನಿಕ್, ಅದು ಸಮಸ್ಯೆ. ಸೊ ಹಾಗಾಗಿ ವಿ ಶುಡ್ ಲುಕ್ ಎಟ್ ಕಾನ್ಸೆಪ್ಟ್ ಇಸ್ ನಾಟ್ ಬ್ಯಾಡ್. ನೀವು ಆರ್ಗ್ಯಾನಿಕ್ ಮಾಡ್ತೀನಿ ಅಂದ್ರೆ ಪನಿಷ್ಮೆಂಟ್ ಜಾಸ್ತಿ ಇದೆ, ಟ್ಯಾಕ್ಸ್ ಕಟ್ಟಬೇಕು, ಫೀಸ್ ಕಟ್ಟಬೇಕು, ಸರ್ಟಿಫಿಕೇಶನ್ ಚಾರ್ಜ್ ಕೊಡಬೇಕು, ಇವೆಲ್ಲ ಇದೆ. ನೀವು ಕೆಮಿಕಲ್ ಹಾಕ್ತೀನಿ ಅಂತ ಹೇಳಿದ್ರೆ ಸಬ್ಸಿಡಿ ಇದೆ, ಕಮ್ಮಿ ಇದೆ. ಹೌದು, ಇದು ಸರ್ಕಾರದ ಕೆಲಸ. ಒಳ್ಳೇದು ಮಾಡೋಕ್ಕೆ ಸುಲಭ ಮಾಡಬೇಕು. ಈಗ ನಾನು ಅದನ್ನೇ ನಿಮ್ಗೆ ಹೇಳ್ತೇನೆ, ನಮಗೆ ಹೆಲ್ತ್ ಕಂಡೀಷನ್ ಹೆಂಗಿದೆ ದೇಶದಲ್ಲಿ ಅಂದರೆ, 2005 ಲೆಕ್ಕದಲ್ಲಿ ಶೇರ್ಸ್ ಇನ್ ಹೆಲ್ತ್ ಕೇರ್ ಸ್ಪೆಂಡಿಂಗ್ ಇನ್ ಇಂಡಿಯಾ ಪ್ರಮಾಣ ಎಷ್ಟಿದೆ ಅಂದರೆ, 2005 ಗೌರ್ಮೆಂಟ್ ಮೆಡಿಕಲ್ ಗೌರ್ಮೆಂಟ್ ಹಾಸ್ಪಿಟಲಿಟಿ 34% ಇದ್ದಿದ್ದು 2015ಕ್ಕೆ 19% ಆಗಿದೆ. ಹೌದು, ಅಂದರೆ ಇಳಿದಿದೆ. ಹೌದು, 66% ಪ್ರೈವೇಟ್ ಇದ್ದಿದ್ದು ಈಗ 81% ಆಗಿದೆ. ಅಂದ್ರೆ ಅರ್ಥ ಇವತ್ತು ಇಂಡಿಯಾ ಹೆಲ್ತ್ ಹಬ್ ಆಗಿದೆ ಅಂತ. ಅಂದ್ರೆ ಏನು ಇನ್ವೆಸ್ಟ್ಮೆಂಟ್ಗೆ ಸತ್ಯ. ಅದರ ಅರ್ಥ ಅಂದ್ರೆ ಇನ್ನು ಹೆಚ್ಚಿನ ನಾವು ರೋಗಗಳನ್ನು ತಡಿತೀವಿ, ನಮ್ಮ ಅಫೋರ್ಡಬಿಲಿಟಿ ಜಾಸ್ತಿ ಇದೆ ಅನ್ನೋವಂಥದ್ದು ತೋರಿಸ್ತಾ ಇದ್ದಾರೆ. ಅದರರ್ಥ ಇಲ್ಲಿ ರೋಗಿಷ್ಠರು ಜಾಸ್ತಿ ಆಗ್ತಾರೆ, ಕಾಯಿಲೆ ಪೀಡಿತ ಜಾಸ್ತಿ ಆಗ್ತಾರೆ, ಕ್ಯಾನ್ಸರ್ ಇರ್ಬೋದು, ಆಮೇಲೆ ಹಾರ್ಟ್ ಡಿಸೀಸ್ಗಳು ಇರ್ಬೋದು, ಬೇರೆ ಬೇರೆ ಡಿಸೀಸ್ಗಳು ಜಾಸ್ತಿ ಆಗ್ತಾ ಇದಾವೆ. ಇದನ್ನ ಮಿಶೆಲ್ ಫೂಕೋ ಫ್ರೆಂಚ್ ಫಿಲಾಸಫರ್ ಹೇಳ್ತಾನೆ, ಮೆಡಿಕಲೈಸೇಷನ್ ಅಂತ. ಅಂದರೆ ಆರೋಗ್ಯವನ್ನು ವೈದ್ಯಕೀಕರಣಗೊಳಿಸಬಾರ್ದು ಅಂತ ಎರಡು ಹೇಳ್ತಾರೆ. ಒಂದು ವೈದ್ಯಕೀಕರಣಗೊಳಿಸಬಾರ್ದು, ಇನ್ನೊಂದು ವೈದ್ಯಕೀಕರಣಗಳನ್ನು ಗೊಳಿಸಬಾರ್ದು ಅಂತ. ಅಂದರೆ ಎರಡರದ್ದು ಸ್ವಲ್ಪ ವಿಷಯ ಇದೆ ಅಂತ ಹೇಳ್ತಕ್ಕಂಥ. ವೈದ್ಯಕೀಕರಣಗೊಳಿಸೋದು ಅಂದರೆ ನಿಮ್ಮನ್ನು ನೋಡುವಾಗ, ಮನುಷ್ಯನನ್ನು ನೋಡುವಾಗ, Hugar is a product of kidney, liver, that organ, this organ and brain. See, you are a person. ಅಷ್ಟೇ ಆಯ್ತಾ, ಯು ಆರ್ ಎ ಹ್ಯೂಮನ್ ಬೀಯಿಂಗ್. ಈ ಮೆಡಿಕಲ್ ಗೇಜ್ ಅಂತ ಅವನು ಹೇಳ್ತಾನೆ. ನಾವೇನು ಮಾಡಿದ್ವಿ, ಆರೋಗ್ಯವನ್ನು ವೈದ್ಯಕೀಕರಣ ಮೆಡಿಕಲೈಸ್ ಮಾಡಿ, ಅನಾಟಮಿ ಮಾಡಿ, ಬಾಡಿ ಎಲ್ಲ ನಿಮ್ದಿಲ್ಲಿ ಕಿಡ್ನಿ ಇದೆ, ನೋಡಿ ಪ್ರಾಬ್ಲಮ್ ಇದೆ, ನಾನೊಬ್ಬ ಡಾಕ್ಟರ್ ಸಿಡಿದೋಗ್ಬಿಡುತ್ತೆ. ನಾನೊಬ್ಬ ಡಾಕ್ಟರ್ ಆಗಿ ನಿಮ್ಮ ನೋಡುವಾಗ ನಿಮ್ಮ ಹೃದಯ ಬಡಿತ ಹೇಗಿರ್ಬೋದು, ಕೊಲೆಸ್ಟ್ರಾಲ್ ಹೇಗಿರ್ಬೋದು, ಅಲ್ಲಿಗೆ ವೀಕ್ ಆಗ್ಬಿಡ್ತಾನೆ ಅಲ್ಲಿಗೆ. ಹಾಗಾಗಿ ನಾವು ಈ ಆರೋಗ್ಯವನ್ನು ವೈದ್ಯಕೀಕರಣಗೊಳಿಸಿದ್ದು, ಮೆಡಿಕಲೈಸ್ ಮಾಡಿದ್ದು ದೊಡ್ಡ ದುರಂತ. ಈಗ ನಮ್ಮ ಹಳ್ಳಿಯಲ್ಲಿ ಒಬ್ಬ 70-80 ವರ್ಷ ಆದವನು ಸತ್ತೂರು ಸಾಯ್ತೀನಿ ಕಣೋ, ಹಾಸ್ಪಿಟಲ್ ಹೋಗಲ್ಲ ಅಂದ್ಬಿಡ್ತಾನೆ. ಅಂದ್ರೆ ಅವ್ನು ವಿಲ್ ಪವರ್, ಅದು ಅವನ ಆರೋಗ್ಯ ಗಟ್ಟಿಯಾಗಿರಕ್ಕೆ ಅದು ಕಾರಣ ಅಂತ. ಪ್ಲಸಿಬೋ ಎಫೆಕ್ಟ್ ಅಂತಾರೆ. ಈಗ ನೋಡಿ, ಮೆಡಿಕಲ್ ಸೈನ್ಸಲ್ಲಿ ಯಾವುದು ಇವತ್ತಿಗೂ ವರ್ಕ್ ಆಗ್ತಿದೆ, ಏನೂ ಇಲ್ಲದೆ ವರ್ಕ್ ಆಗ್ತಿದೆ, ಅದು ಯಾಕೆ ಅಂತ ಗೊತ್ತಿಲ್ಲದೆ ಅಂತ ಹೇಳಿದರೆ ಪ್ಲಸಿಬೋ ಅಂತಾರೆ. ಪ್ಲಸಿಬೋ ಅಂತ ಹೇಳಿದರೆ, ನೀವು ಆಸ್ಪತ್ರೆಗೆ ಹೋಗ್ತೀರಾ, ಅವನೇನು ಮಾಡ್ತಾನೆ, ಡಿಸ್ಟಿಲ್ ವಾಟರ್ ಇಂಜೆಕ್ಷನ್ ಕೊಡ್ತಾನೆ. ಡಾಕ್ಟರ್ ಇಂಜೆಕ್ಷನ್ ಕೊಡ್ತಪ್ಪ, ವಾಸಿ ಆಯಿತು ಅಂತ ಹೇಳಿ. ಎಲ್ಲವೂ ಹೀಗೆ ಆಗ್ತದೆ ಅಂತ ಹೇಳ್ತಕ್ಕಂಥದ್ದಲ್ಲ. ಆದರೆ ಪ್ಲಸಿಬೋ ಇಫೆಕ್ಟು, ಆಟೋ ಸಜೆಷನ್ಸ್ ಅಂತ ಹೇಳ್ತಾರೆ, ಅವು ಸ್ವಲ್ಪ ಪ್ರಮಾಣ. ಇದನ್ನೇ ನಂಬಾರ್ದು. ಈಗ ನಿಮ್ಗೆ ಏನು ಬೇಡ, ಉಪ್ಪು ಜಾಸ್ತಿ ತಿನ್ನಿ, ಬ್ಲಡ್ ಪ್ರೆಷರ್ ಆಗುತ್ತೆ. ಅದಕ್ಕೆ ಮನಸ್ಸಿಗೆ ಮನಸ್ಸು ಕಂಟ್ರೋಲೇ ಇದೆ. ಯಾರೋ ಮೆಸೇಜ್ ಹಾಕಿದ್ರು, ನೀವು ಸಕ್ಕರೆ ಇದ್ದಲ್ಲಿ ಹುಳ ಬಿದ್ದೇ ಬೀಳುತ್ತೆ, ಉಪ್ಪು ಇದ್ರೆ ಯಾವತ್ತೂ ಕೂಡ ಹುಳ ಬೀಳಲ್ಲ ಅಂತ. ಎಷ್ಟು ವರ್ಷ ಇದ್ರೂ ಉಪ್ಪಿನಲ್ಲಿ ಹುಳ ಬೀಳಲ್ಲ. ಹಿಂದೆನ ಮನುಷ್ಯ ಹೀಗೇನು ಹೇಳ್ತಾರೆ, ಮನುಷ್ಯ ಉಪ್ಪಿಗೆ ಒಗ್ಗಿದ್ದು ಯಾಕೆ ಅಂದರೆ ಆಹಾರವನ್ನು ಪ್ರಿಸರ್ವೇಟಿವ್ ಆಗಿ ಉಪ್ಪು ಬೇಯಿಸ್ತಿದ್ರು.
ಹಿಂದೆ ಸಾಲ್ಟ್ ಅನ್ನೋದಿದೆಯಲ್ಲ, ಸ್ಯಾಲರಿ ಅನ್ನೋ ಪದ ಬಂದಿದ್ದು ಸಾಲ್ಟ್ ಬಟ್ ಸಾಲ್ಟ್ ಸಕ್ಕರೆ ಅಂತ ಕರೀತಾರೆ. ಕರೀತಾರೆ ಹೌದು, ಆ ಪದವೂ ಇದೆ. ಇನ್ಫ್ಯಾಕ್ಟ್ ನಾನು ಹೇಳ್ತಾ ಇದ್ದೆ, ಸ್ಯಾಲರಿ ಸಂಬಳ ಅನ್ನೋ ಪದ ಬಂದಿದ್ದು ಸಾಲ್ಟಿಂದ. ಸ್ಯಾಲರಿ ಫ್ರಮ್ ಸಾಲ್ಟ್, ಯಾಕಂದ್ರೆ ಕೆಲಸ ಮಾಡಿದ್ರೆ ಉಪ್ಪು ಕೊಡ್ತಾರೆ. ಪರ್ ಕ್ಯಾಪಿಟಲ್ ತಗೊಂಡ್ರೆ ಇವತ್ತು ನಮಗೆ ಭಾಳ ದೊಡ್ಡ ಪ್ರಮಾಣದ ಕಾಡ್ತಾ ಇರೋದು ಒಂದು ಹೆಲ್ತ್ ಇದೆ. ಹೌದು, ನಮ್ಮ ಬಡವನಿಗೆ ಅಥವಾ ಮಿಡ್ಲ್ ಕ್ಲಾಸ್ ಜನಕ್ಕೆ ಕಾಡೋ ಒಂದೇ ಚಾಲೆಂಜು ಮತ್ತೆ ಆತಂಕ ಮತ್ತು ಭಯ ಅಂದರೆ ಹೆಲ್ತ್ ಇದೆ. ನನಗೆ ಏನಾದರೂ ನಾಳೆ ಆಗ್ಬಿಟ್ರೆ ಏನಪ್ಪ, ನನ್ನ ಮಗನಿಗೆ ತೊಂದರೆ ಮಾಡಬಾರ್ದು, ಅಥವಾ ನನ್ನ ಪರಿಸ್ಥಿತಿ ಗಂಭೀರ ಇದೆ, ನಾನು ಹಿಂಗೆ ಸತ್ತು ಹೋಗ್ಬಿಡ್ಬೇಕು, ಯಾರಿಗೂ ಬರ್ಡನ್ ಆಗಬಾರ್ದು ಅಂತ ಇವತ್ತು 2010 ನಿಮ್ಮ ಪರ್ ಕ್ಯಾಪಿಟಲ್ ಹೆಲ್ತ್ ಏನಿದೆ ಅಂದರೆ ಎಕ್ಸ್ಪೆಂಡಿಚರು 54% ಇದ್ದಿದ್ದು 2015ಕ್ಕೆ ಬಂದರೆ 5 ವರ್ಷದಲ್ಲಿ 68.6 ಆಗ್ತದೆ. ಅಂದ್ರೆ 2020ಕ್ಕೆ ಏನು ಹೇಳ್ತಾ ಇದ್ದಾರೆ, 75% ಆಗುತ್ತೆ ಪರ್ ಕ್ಯಾಪಿಟಲ್ ನಾವು ಹೆಲ್ತ್ ಇಡಬೇಕಾಗಿರೋದು. ಹಾಗಾದ್ರೆ ನೀವು ಹೆಲ್ತ್, ಭಾರತದ ಹೆಲ್ತ್ ತಗೊಂಡ್ರೆ 125 ಕೋಟಿ ಜನರ ಆರೋಗ್ಯ ತೆಗೆದುಕೊಂಡ್ರೆ ಇಲ್ಲಿ ಮನಿ ಮಾಡಕ್ ಬರ್ತಾ ಇದಾರೆ ಅಂತ ಆಯ್ತಲ್ಲ. ನಿಮ್ಮ ಮೆಡಿಕಲ್ ಇನ್ವೆಸ್ಟ್ಮೆಂಟ್ ಏನಿದೆ ನೋಡಿ, ಸರ್ಕಾರ ಏನು ಮಾಡ್ತಿದೆ, ಇನ್ಶೂರೆನ್ಸ್ ಕಂಪ್ನಿಗೆ ಸಬ್ಸಿಡಿ ಕೊಡ್ತಾ ಇದೆ, ಮೆಡಿಕಲ್ ಕಂಪ್ನಿಗಳಿಗೆ ಸಬ್ಸಿಡಿ ಕೊಡ್ತಿದೆ, ಪ್ರೈವೇಟೈಸೇಷನ್ಗೆ ಸಬ್ಸಿಡಿ ಕೊಡ್ತಿದೆ, ಪ್ರೈವೇಟ್ ಹಾಸ್ಪಿಟಲ್ಗಳ ಫೆಸಿಲಿಟಿಯನ್ನ ಕೊಂಡುಕೊಂಡು ದುಡ್ಡು ಕೊಡ್ತಾ ಇದೆ, ತಾನೇ ಬಿಲ್ಡ್ ಮಾಡ್ತಾ ಇದೆ. 1800 ಚಿಲ್ಲರೆ ಮನುಷ್ಯರಿಗೆ ಒಬ್ಬ ಡಾಕ್ಟರ್ ಇದೆ. ಹೌದು, ಮತ್ತೆ ಹಳ್ಳಿಯಲ್ಲಿ 2% ಡಾಕ್ಟರ್ಸ್ ಇರೋದು. ಕರೆಕ್ಟ್. ಒಂದು ನೇಟಿವ್ ಎಜುಕೇಶನ್ ಸಿಸ್ಟಮ್ ಮತ್ತೆ ಆಯುರ್ವೇದಿಕ್ ಸಿಸ್ಟಮ್ ಇರ್ಬೋದು, ಯುನಾನಿ, ಸಿದ್ಧ, ಇವುಗಳ ನಾವು ಇಲ್ಲಿ ಏನು ಮಾಡಿದ್ರು, ಮಹಾರಾಷ್ಟ್ರದಲ್ಲಿ ನೀವು ಆಯುರ್ವೇದಿಕ್ ಡಾಕ್ಟರ್, ನೀವು ಆಂಟಿಬಯೋಟಿಕ್ ಬರಿಬೋದು ಅಂತ ಕಾನೂನು ಮಾಡಿಬಿಟ್ರು. ಅದು ತಪ್ಪಾಗ್ತದೆ. ಈಗ 90% ಕಾಯಿಲೆ ಏನಿದೆ ಅವು ತಡೆಗಟ್ಟಬಹುದಾದ ಕಾಯಿಲೆಗಳು, ಬಂದ್ರೆ ಏನೂ ಮಾಡೋಕ್ಕಾಗಲ್ಲ. ಶುಗರ್ ಬಂದ ಮೇಲೆ ಏನು ಮಾಡೋಕ್ಕಾಗಲ್ಲ, ಕ್ಯಾನ್ಸರ್ ಬಂದ ಮೇಲೆ ಏನು ಮಾಡೋಕ್ಕಾಗಲ್ಲ, ಆದರೆ ಅವು ತಡೆಗಟ್ಟೋದಕ್ಕೆ ಸಾಧ್ಯತೆ ಇದೆ. ಈ ಮಾರ್ಕೆಟ್, ಪ್ರೈವೇಟ್ ಮೆಡಿಕಲ್ ಮಾರ್ಕೆಟ್ ತೊಗೊಂಡ್ರೆ ನೀವು 2009ರಲ್ಲಿ 22% ಇದೆ, ಅದು 2015ಕ್ಕೆ 81% ಹೋಗಿದೆ. ಅಂದ್ರೆ ಎಷ್ಟು ತಕ್ಷಣಕ್ಕೆ ಏರ್ಬಿಡ್ತು ಅಂತ ಅದರ ಡೆಮೋಗ್ರಾಫಿ. ಅದು ಕಾರಣ ಏನು, 2020ಕ್ಕೆ 90 ದಾಟುತ್ತಂತೆ. ಅಂದ್ರೆ ಅವ್ರ ಇನ್ವೆಸ್ಟ್ಮೆಂಟ್ ಅಂದ್ರೆ ಇಂಡಿಯಾ ಅವ್ರಿಗೆ ಬಹಳ ದೊಡ್ಡ ಪ್ರಮಾಣದ ಒಂದು ಹಬ್ಬ ಆಗಿದೆ ಒಂದು. ಆಮೇಲೆ ಡಯಾಗ್ನೋಸ್ಟಿಕ್ ಮಾರ್ಕೆಟ್ ಹೆಂಗಿದೆ ಅಂದ್ರೆ 2012ರಲ್ಲಿ 5% ಇತ್ತು, ಈಗ ಅದು 12% 2015ಕ್ಕೆ. 2022ಕ್ಕೆ 32%. ಸರ್ ನಂಗೆ ಜ್ವರ ಬಂದಿದೆ ಅಂದ್ರೆ ತಕ್ಷಣ ಹೋಗಿ ಮೂತ್ರ ಟೆಸ್ಟ್ ಮಾಡ್ಕೊಂಬ, ನಿನ್ನ ಬ್ಲಡ್ ಟೆಸ್ಟ್ ಮಾಡು. ಒಂದು ರೀತಿಯಲ್ಲಿ ಹೌದು. ಈಗ ಅಮೆರಿಕದಲ್ಲಿ ಹೇಳ್ತಾರೆ, ಅನೇಕ ಕ್ಯಾನ್ಸರ್ಗಳು ಬರೋದು ಕಾರಣ ಓವರ್ ಡಯಾಗ್ನೋಸಿಸ್ ಆಫ್ ಬೈ CT and MRI ಸ್ಕ್ಯಾನಿಂಗ್. ಯಾಕಂದ್ರೆ ರೇಡಿಯೇಷನ್ ಎಕ್ಸಸ್. ಆಮೇಲೆ ಅಲ್ಲಿ ಏನಾಗಿದೆ, ಚಾನ್ಸ್ ತಗೋಬಾರ್ದು ಅಂತ ಒಂದು ಭಾವನೆ. ಹೆಲ್ತ್ ಮೇಂಟೆನೆನ್ಸ್ ಆರ್ಗನೈಸೇಷನ್ ಅಂದ್ರೆ ಜನ ಭಯ ಬೀಳ್ತಾರೆ ಅಂತ. ಅದು ಏನಂದ್ರೆ, ನಿಮಗೆ ನಾಳೆ ದಿನ ನಾನೇನೋ ಕೊಟ್ಟು ಯಾಕೆ ಎಲ್ಲ ಪ್ರೂಫ್ ಇಟ್ಕೊಂಡು CT ಸ್ಕ್ಯಾನ್, MRI ಸ್ಕ್ಯಾನ್, FRMI ಸ್ಕ್ಯಾನ್, ಪೆಟ್ ಸ್ಕ್ಯಾನ್ ಎಲ್ಲ ಇಟ್ಕೊಂಡು ನೋಡಪ್ಪ ತಗೋ ಅಂತ ಹೇಳ್ತಕ್ಕಂಥ. ಈ ಜ್ವರ ಬಂದ್ರು ಎಲ್ಲ ಆದ್ಮೇಲೆ ಏನು ಇಲ್ಲ ಅಂತ ಹೇಳೋದು. ಈಗ ಹಿಂದೆ ಈ ಫ್ಯಾಮಿಲಿ ಡಾಕ್ಟರ್ಸ್ ಅಲ್ಲ ರಘುವರೇ, 10-15 ಎಲ್ಲ ಟೆಸ್ಟ್ ಆದ್ಮೇಲೆ ನಿನಗೆ ಏನು ಇಲ್ಲ ಅಂತ ಖುಷಿ ಅವನಿಗೆ, ಆಮೇಲೆ ಮರ್ದಿ ಸಾಯ್ಬೋದು, ತೊಂದರೆ ಇಲ್ಲ. ಅಲ್ಲ, ಈ ಪ್ಲಾಸ್ಟಿಕ್ ವಿಚಾರ ಮಾತಾಡುವಾಗ ಯಾವ್ದೋ ಒಂದು ತಮಿಳು ಸಿನಿಮಾದಲ್ಲಿ ನೋಡಿದ್ದೆ, ಈ ಗೌಂಡಮಣಿ ಸಿಂಧಿಲ್ಲು, ಅವ್ನು ಯಾವ್ದೋ ಒಂದು ಹೇಳ್ತಾನೆ, ಮೊಟ್ಟೆ ಚೆನ್ನಾಗಿದೆಯಾ ನೋಡ್ಬೇಕು, ಒಡೆದು ನೋಡ್ಬೇಕು ಅಂತ. ಒಂದು ಅಂಗಡಿಲಿರೋ ಮೊಟ್ಟೆ ಎಲ್ಲ ಹೊಡೆದು ಹಾಕ್ಬಿಡ್ತಾನೆ, ಆಮೇಲೆ ಹೇಳ್ತಾನೆ ಎಲ್ಲ ಚೆನ್ನಾಗಿದೆ ಅಂತ, ನಲಾಯರ್ಕು ಸ್ವಾಮಿ ಅಂತ. ಹಂಗೆ ಎಲ್ಲ ಹೊಡೆದು ಹೇಳಿಬಿಟ್ರೆ ನಮ್ ಕತೆ ಹಂಗೆ. ಏನೇ ಕಾಯಿಲೆ ಇದ್ರು ಕೂಡ ಡಯಾಗ್ನೋಸಿಸ್ ಅನ್ನುವಂಥದ್ದು ಒಂದು ಅವ್ಯಕ್ತವಾದಂತ ಒಂದು ಭಯ. ಖಂಡಿತ ನಾನು ಅದನ್ನ ಮುಗಿಸ್ಬಿಡ್ಬೇಕು, ಹೋಗ್ಬಿಡಬೇಕು ಡಾಕ್ಟರ್. ನೋಡಿ ನಾನು ಹೇಳದಲ್ರಿ, ನಿಮ್ಗೆ ಯಾಕ್ರಿ ಅದನ್ನ ಮಾಡಿಸ್ಲಿಲ್ಲ. ಈ ಮೆಡಿಕಲೈಸೇಷನ್ ಹೆಲ್ತ್ ಆಗ್ತಾ ಇರೋದು. ಈಗ ಹೇಳ್ತಾರೆ ಸಾಮಾನ್ಯವಾಗಿ ಹೆಲ್ತ್ ಈಸ್ ವೆಲ್ತ್, ಬಟ್ ಅನ್ಫಾರ್ಚುನೇಟ್ಲಿ ಈಗ ಯುವರ್ ಹೆಲ್ತ್ ಈಸ್ ಡಾಕ್ಟರ್ಸ್ ವೆಲ್ತ್ ಅಂತ. ಕರೆಕ್ಟ್. ನಮ್ಮ ಆರೋಗ್ಯ ಯಾರಿಗೂ ಒತ್ತಿಡ್ತಾ ಇದೀವಿ ಅಂತ. ಅದು ಹಿಂದೆ ಯಾವುದೋ ಒಂದು ಇದ್ರಲ್ಲಿ ಬರ್ತದಂತೆ, ನಮ್ಮ ಸಂಸ್ಕೃತ ಡ್ರಾಮಾದಲ್ಲೆಲ್ಲ ಬರ್ತದಂತೆ. ಒಂದು ಊರಲ್ಲಿ ಒಬ್ರು ಡಾಕ್ಟ್ರು ಜ್ಯೋತಿಷಿಗಳು ಊರು ಹೊರಗಡೆ ಹೋಗಿರ್ತಾರೆ, ವಾಪಸ್ ಬರೋವಾಗ ಯಾರೋ ಹೆಣ ಸುಡ್ತಾ ಇದ್ರಂತೆ. ಅವರಿಬ್ರು ಮಾತಾಡ್ಕೊಂಡೆ, ಇವ್ರು ಹೆಂಗೆ ಸತ್ತ, ನಾವಿಬ್ರು ಊರಲ್ಲಿ ಇರಲಿಲ್ವಲ್ಲ ಅಂತ. ಯಾರಾದ್ರೂ ಒಬ್ರು ಇದ್ರೆ ನೀವು ಸಾಯ್ಬೇಕಾಗಿತ್ತು ಅಂತ ಹೇಳ್ತಕ್ಕಂಥದ್ದು ಅದು. ಆಮೇಲೆ ನಮ್ಮಲ್ಲಿ ಏನಾಯ್ತು, ಈ ಡಿಸೀಸ್ ಅನ್ನೋದು, ನೀವು ಎಲ್ಲೋ ಹೇಳ್ತಾರೆ, ಡಿಸೀಸ್ ಅನ್ನೋದು GDPಗೆ ಗ್ರೋತಿಗೆ ನಾವು ತಗೊಳ್ತೀವಿ, ಅದು ಹಂಗಾಗಿದೆ ಈಗ, ಅದು ಸಮಸ್ಯೆ ಆಗಿರೋದು ಅದು. ಬಟ್ ಮೋಸ್ಟ್ ಆಫ್ ದ ಡಿಸೀಸ್ ಇನ್ ಮೈ ಒಪಿನಿಯನ್, ನಿಮಗೆ ಆಹಾರ ಚೆನ್ನಾಗಿದ್ದು, ಈಗ ಊಟ ಬಲ್ಲವನಿಗೆ ರೋಗ ಇಲ್ಲ, ಮಾತು ಬಲ್ಲವನ ಜಗಳ ಇಲ್ಲ, ನಮ್ಮ ಬಹಳ ಹಳೆ ಕಾಲದಿಂದ ಬಂದಿರತಕ್ಕಂಥದ್ದು. ಶುದ್ಧ ನೀರು ಇವತ್ತು ನಿಮಗೆ, ಈಗ ನೀರಿನ ಬಗ್ಗೆ ಯಾರು ಮಾತಾಡ್ತಿಲ್ಲ. ನೀರು ನಿಜವಾಗ್ಲೂ ಕಂಟಾಮಿನೇಟ್ ಆಗಿರೋದು, ನೀರಲ್ಲಿ ತುಂಬಾ ವಿಷ ಸೇರ್ಕೊಂಡಿದೆ. ನೀರಿನ ಬಗ್ಗೆ ಈಗ ಆಲ್ರೆಡಿ ಮಲ್ಟಿನ್ಯಾಷನಲ್ ಕಂಪನಿ ಅಕ್ವೈರ್ ಮಾಡ್ಕೊಂಡಿರೋದ್ರಿಂದ ನೀರು ಸಬ್ಜೆಕ್ಟ್ ಚರ್ಚೆ ಮಾಡಿ. ಒಂದು ವರ್ಷಕ್ಕೆ 7 ಲಕ್ಷ ಮಕ್ಕಳು ಸಾಯ್ತವೆ ಈ ದೇಶದಲ್ಲಿ. ಮಾರಣ ಹೋಮ 7 ಲಕ್ಷ, ಒಂದಲ್ಲ ಎರಡಲ್ಲ. ಆದರೆ ಅದಕ್ಕೆ 50% ಕಾರಣ ಶುದ್ಧವಾದ ನೀರಿಲ್ಲ, ಸಿಗ್ತಾ ಇಲ್ಲ ನಮಗೆ. ಡಯರಿಯಾ ಡಿಸೀಸಸ್ ಬರ್ತಕ್ಕಂಥದ್ದು.
ಸೊ ನೀವು ಹಾಗಾದರೆ ನಿಮಗೆ 3.5 ಲಕ್ಷ ಮಕ್ಕಳನ್ನು ಬದುಕೋದಕ್ಕೆ ಶುದ್ಧ ನೀರು ಬೇಕಾಗಿರ್ತದೆ, ಅಂಗನವಾಡಿಗೆ ಶುದ್ಧ ನೀರು ಬೇಕಾಗಿರ್ತಕ್ಕಂಥ. ಅಲ್ಲ, ನಾವು ಫುಡ್ ಬಗ್ಗೆ ಇಷ್ಟು ತಲೆ ಕೆಡಿಸ್ಕೊತೀವಲ್ಲ, ನೀರಿನ ಬಗ್ಗೆ ಯಾಕೆ ತಲೆ Water is also a 70% ನಮ್ಮ ಬಾಡಿ ನೀರಿರೋದು. ಹೌದು. ನೀವು ನೀರಿಲ್ಲದ್ರೆ ನೀವು ಏನು ಬೆಳೆಯಕ್ಕಾಗಲ್ಲ, ಖಂಡಿತ. ನೀರಿಲ್ಲದ್ರೆ ಏನು ತಿನ್ನಕ್ಕಾಗಲ್ಲ, ನೀರಿಲ್ಲದೆ ಬದುಕಕ್ಕಾಗಲ್ಲ. ಬಟ್ ನೀರು ನಮ್ಮನ್ನ ಇವತ್ತು ಮುಂದಿನ ದಿನಗಳಲ್ಲಿ ಮೋಸ್ಟ್ ಚಾಲೆಂಜ್ ಇದೆ. ಖಂಡಿತವಾಗಿ ಹೌದು. ಭಾರತ ಇಸ್ ಅ ವಾಟರ್ ಸ್ಟ್ರೆಸ್ಡ್ ಕಂಟ್ರಿ. ಇಂಡಿಯಾ ವಿಲ್ ಬಿ ಎ ಬ್ಯಾರನ್ ಲ್ಯಾಂಡ್. ಭಾಳ ಕಷ್ಟ ಇದೆ. ಅದಕ್ಕೆ ನಾಸಾ ರಿಪೋರ್ಟ್ ಹೇಳೋದು ಇಂಡಿಯಾ ಇಸ್ ಬಿಕಮಿಂಗ್ ಎ ಡೆಸರ್ಟ್ ಅಂತ. 2030 ಒಳಗಡೆ ಕರ್ನಾಟಕದ ಬಹಳಷ್ಟು ಜಿಲ್ಲೆಗಳು, ನಾನು ಹೋರಾಟದಲ್ಲಿದ್ದಾಗ ನಾನು ಸ್ಟಡಿ ಮಾಡಿದೆ, 2030ಕ್ಕೆ ಬಹಳಷ್ಟು ಜಿಲ್ಲೆಗಳು ಡೆಸರ್ಟ್ ಆಗುತ್ತೆ. ಸೊ ವಾಟರ್ ಇಸ್ ಎ ಸೀರಿಯಸ್ ಇಶ್ಯೂ ನಮ್ಮ ದೇಶದಲ್ಲಿ ಇರ್ತಕ್ಕಂಥ. ಎಸ್ ಸರ್. ರಘುವರ, ಇಷ್ಟೊತ್ತು ಅನೇಕ ವಿಷಯದ ಜೊತೆ ಮುಕ್ತವಾಗಿ ಚರ್ಚೆ ಮಾಡಿದರೆ ತಮಗೆ ಧನ್ಯವಾದ. ಇದು ಈ ವಾರದ ವೀಕ್ಲಿ ಎನ್ಕೌಂಟರ್. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಹಾಜರಾಗ್ತೇನೆ. ಸುದ್ದಿ ಟಿವಿ, ಸುಳ್ಳು ಹೇಳಲ್ಲ.